ಹಾಯ್ ಕರ್ನಾಟಕ, ಎಲ್ರಿಗೂ ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಹಾರ್ಟಿಗೆ ಬೆಂಕಿ ಹಚ್ಕೊಂಡಿರೋ ಮಗ ಸಣ್ಣ ಮಚ್ಚೀಸ್, ಅದನ್ನ ನೀರ್ ಹಾಕಿ ಆರಿಸುವಂತ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿಗಳು ಅಂಕಲ್ಸ್ ಅಂಡ್ ಆಂಟೀಸ್, ಲೈಫ್ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2, co-powered by Denver, special partner Arvind Properties, jewelry partner Sri Sai Gold Palace ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈ ನಮ್ಮ ಭರ್ಜರಿ ಬ್ಯಾಚುಲರ್ ಶುರುವಾಗಿ 20 ವಾರಗಳು ಕಳೆದಿದೆ. ಇಷ್ಟು ದಿನದ ಮೆಂಟರಿಂಗ್ ಅಲ್ಲಿ ನಮ್ಮೆಲ್ಲ ಏಂಜಲ್ಸ್ಗಳು ಅವರವರ ಬ್ಯಾಚುಲರ್ಸ್ಗಳಿಗೆ ಹಲವಾರು ರೀತಿಯ ಟೆಸ್ಟ್ಗಳನ್ನ ಈ ನಮ್ಮ ವೇದಿಕೆಯಲ್ಲಿ ಮಾಡ್ತಾನೆ ಇದ್ದಾರೆ. ಈ ಒಂದು ಟೆಸ್ಟ್ ಇವತ್ತೂ ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ನಾನೀಗ ಶುರು ಮಾಡ್ತಾ ಇದ್ದೀನಿ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2, ಟೆಸ್ಟ್ ಯುವರ್ ಬ್ಯಾಚುಲರ್. ನಿನ್ನೆ ಒಂದಷ್ಟು ಟೆಸ್ಟ್ಗಳು ಕಂಪ್ಲೀಟ್ ಆಗಿದೆ. ಇವತ್ತಿನ ಟೆಸ್ಟ್ಗೆ ಕಾಯ್ತಾ ಕೂತಿರಂತ ಆಲ್ ಬ್ಯಾಚುಲರ್ಸ್ ಅಂಡ್ ಏಂಜಲ್ಸ್, ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ಇನ್ನು ಇವತ್ತಿನ ಸಂಚಿಕೆನಲ್ಲೂ ಮುದ್ದಾಗಿ ಬರುವಂತ ಎಲ್ಲ ಟೆಸ್ಟ್ಗಳನ್ನ ಎಂಜಾಯ್ ಮಾಡ್ತಾ ಇರುವಂತ ಇಬ್ರು ನಮ್ಮ ಪ್ರೀತಿಯ ಜಡ್ಜಸ್, ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಟೆಸ್ಟ್ ಮಾಡಕ್ಕೆ ಬರ್ತಾ ಇರುವಂತ ಮೊದಲ ಬ್ಯಾಚುಲರ್ ರಕ್ಷಕ್ ಹಾಗೂ ಏಂಜಲ್ ರಮೋಲಾ ಆನ್ ಸ್ಟೇಜ್. ರಮಲ, ನಿನ್ ಪ್ರಕಾರ ನಿಮ್ಮ ಬ್ಯಾಚುಲರ್ನ ಯಾವ ತರ ಟೆಸ್ಟ್ ಮಾಡಬೇಕು ಅನ್ನೋ ಆಸೆ ಇದೆ? ನನಗೆ ಸ್ಪೋರ್ಟ್ಸ್ ಪರ್ಸನ್ ಅಂದ್ರೆ ತುಂಬಾ ಇಷ್ಟ ಆಗ್ತಾರೆ. ಇವನಿಗೆ ಎಷ್ಟು ಸ್ಟ್ರೆಂತ್ ಇದೆ, ಎಷ್ಟು ಪ್ರೊಟೆಕ್ಟಿವ್ ಆಗಿರ್ತಾನೆ, ಎಷ್ಟು ಫೋಕಸ್ಡ್ ಆಗಿರ್ತಾನೆ, ಎಷ್ಟು ಅಲರ್ಟ್ ಅಂಡ್ ಸ್ಪೀಡ್, ಕ್ವಿಕ್, ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಇರೋಂಥ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಸಿಕ್ಕಾಪಟ್ಟೆ ಇದೆ. ಅದೆಲ್ಲ ಕ್ವಾಲಿಟೀಸ್ ಇವನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಬೇಕು. ನಿಮ್ಮ ಸ್ಟ್ರೆಂತ್ಗೆ ಅವರ ಸವಾಲ್, ಅವರ ಸ್ಟ್ರೆಂತ್ಗೆ ನಮ್ಮ ಸವಾಲ್. ವೆರಿ ಗುಡ್. ಆರ್ ಯು ರೆಡಿ ಟು ಟೇಕ್ ದಿಸ್ ಚಾಲೆಂಜ್? ಎಸ್ ಅಣ್ಣ. ಆ ಸ್ಟ್ರೆಂತ್ ಯಾವ ತರ ಇರುತ್ತೆ ನೋಡ. ಪ್ರಾಪರ್ಟಿ ಪ್ಲೀಸ್. ರಕ್ಷಕ್, ನೋಡಪ್ಪ, ನಿನ್ನ ಸ್ಟ್ರೆಂತ್ ಚೆಕ್ ಮಾಡಕ್ ನೋಡಿಲಿ. ಏನು ಹಾಸ್ಕೆಲ್ಲ ಹಾಸ್ಬಿಟ್ವಲ್ಲಮ್ಮ. ನೋಡ್ರಣ, ಈ ಆಟದ ಹೆಸರು ಸಂಪಿಗೆ ಒಂದೂರು ಮಲ್ಲಿಗೆ ಒಂದೂರು. ನೀವಿಬ್ರು ಸಂಪಿಗೆ ಊರಿಗೆ ಹೋಗ್ಬಿಟ್ಟು ಬನ್ನಿ. ನೀವಿಬ್ರು ಸಂಪಿಗೆ ಊರಲ್ಲಿದ್ದೀರಾ. ಆಪೋಸಿಟ್ ಟೇಬಲ್ ಕಾಣ್ತಾ ಇರೋದು ಯಾವ ಊರು? ಮಲ್ಲಿಗೆ. ಮಲ್ಲಿಗೆ ಒಂದೂರು. ಮಲ್ಲಿಗೆ ಊರಲ್ಲಿ ಎಲ್ಲ ನಿನಗೆ ಬೇಕಾಗಿರೋ ಐಟಮ್ ಇದೆ. ರಮೋಲನ್ ತೋಟದ ಹಲಸಿನ ಹಣ್ಣು ಇದೆ, ಬ್ಯಾಗ್ ಇದೆ, ಕೃಷ್ಣನ ಫೋಟೋ ಇದೆ, ಬೆಲ್ಲಿದಿದೆ, ಒಂದು ಹೂವ ಇದೆ. ಅದನ್ನ ನೀನು ಮಲ್ಲಿಗೆ ಊರಿಂದ ಸಂಪಿಗೆ ಊರಿಗೆ ತಂದು ಕೊಡ್ಬೇಕು ಅಷ್ಟೇ. ಈ ಆಟ ಆಡ್ಬೇಕಾದ್ರೆ ನಿನಗೆ ಒಂದ್ ಸ್ವಲ್ಪ ಅಡೆತಡೆ ಮಾಡಕ್ಕೆ ನಮ್ಮ ಕಡೆಯಿಂದ ಇನ್ನೊಬ್ರು ಪ್ರಾಪರ್ಟಿಗಳಿರುತ್ತೆ, ಒಂದಷ್ಟು ವೈಲ್ಡ್ ಕಾರ್ಡ್ ಎಂಟ್ರಿ ಇರುತ್ತೆ. ಅದನ್ನ ದಾಟಿ ನೀನು ಹೋಗಿ ತಂದು ಕೊಡ್ಬೇಕಾಗುತ್ತೆ. ಪ್ರಾಪರ್ಟೀಸ್ ಬರ್ಲಿ. ನಿರಂಜನ್, ನಾನೆಲ್ಲ ಹುಡುಗರಿಗೂ ಸಪೋರ್ಟ್ ಮಾಡ್ತೀನಿ ಎಂದಿದೆ, ಇವನಿಗೆ ಮಾಡಲ್ಲ. ಏನ್ ಬಾಸ್ ಅಲ್ಲೋಡಲ್ಲಿ ನಿನಗೆ ಇಲ್ಲಿಂದನೇ ಗಾಡ್ ಬ್ಲೆಸ್. ಮಲ್ಲ ಯುದ್ಧ ಮಾಡುವಂತ ಎಲ್ಲ ಗಂಡು ಗಲಿಗಳೆಲ್ಲ ನಮ್ಮ ವೇದಿಕೆಗೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಜೋರಾಗಿ ಚಪ್ಪಾಳೆ ಅವ್ರಿಗೆ. ಈಗ ನಿಮ್ಮ ಪರಿಚಯ ದಯವಿಟ್ಟು ಮಾಡ್ಕೊಟ್ಬಿಡಿ. ನನ್ನ ಹೆಸರು ಮಹೇಶ್ ಅಂತ, ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ಗಂಡು ಮೆಟ್ಟಿದ ನಾಡು, ಶಬಾಷ್. ನನ್ನ ಹೆಸರು ಪ್ರತೀಕ್ ಅಂತ, ನಾನು ಧಾರವಾಡದಿಂದ ಬಂದಿದ್ದೀನಿ. ಎಲ್ಲ ಗಂಡು ಮೆಟ್ಟಿದ ನಾಡೆ. ನನ್ನ ಹೆಸರು ಚಿದು ಅಂತ, ಹುಬ್ಳಿಯಿಂದ ಬಂದಿದ್ದೀನಿ. ಅವ್ರ ಕಣ್ಣಲ್ಲೇ ಹೆಂಗಿದೆ ನೋಡಿ ಫೈರ್. ನನ್ನ ಹೆಸರು ಮಂಜುನಾಥ್ ಅಂತ, ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ನನ್ನ ಹೆಸರು ಬಸವರಾಜ್ ಅಂತ, ಧಾರವಾಡದಿಂದ ಬಂದಿದ್ದೀನಿ. ವೆರಿ ಗುಡ್. ಚಿದು ಅವರೇ, ಗಟ್ಟಿ ಕಟ್ಟಾಳನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರು ನೋಡಿದ ತಕ್ಷಣ ನಮ್ಗೆ ಕಷ್ಟ ಅನ್ನೋದೇ ಬರಲಿಲ್ಲ. ಚಿದವ್ರೆ, ಕುಸ್ತಿಗಳಲ್ಲಿ ಪಟ್ಟುಗಳು ಅಂತ ಇರ್ತಾವಲ್ಲ, ಎಲ್ಲರೂ ಒಟ್ಟಿಗೆ ಒಂದ್ಸರಿ ತೋರಿಸ್ಬೋದಾ? ಒಂದು ಸಾಂಗ್ ಹಾಕ್ತೀನಿ. ಹಾ ಸರ್, ರೆಡಿ, ಮ್ಯೂಸಿಕ್.
ನಾವು ಟೈಗರ್ ಪ್ರಭಾಕರ್ ಫ್ಯಾನ್ ಅಂತ ಗೊತ್ತಾಯ್ತು. ಹಾಂ ಸರ್. ಆಕ್ಚುಲಿ ಟೈಗರ್ ಪ್ರಭಾಕರ್ ಒಂಥರ ಚೆಸ್ಟ್ ಶೇಕ್ ಮಾಡ್ತಾರಲ್ಲ, ಆ ಥರ ಮಾಡಕ್ ಬರುತ್ತಾ? ಬರ್ ಸರ್. ಏಯ್ ಜಾನಿ ಅಂದ್ಬಿಟ್ಟು ಮಾಡ್ತಾರಲ್ಲ, ಮಾಡಿ. ಓಕೆ, ತಡ ಮಾಡೋದೇ ಬೇಡ, ಎಲ್ಲರೂ ಆಟ ಶುರು ಮಾಡೋಣ. ನಿಮ್ಮ ಪೊಸಿಷನ್ಸ್ ತಗೊಳ್ಳಿ ಸರ್. ಸಂಪಿಗೆ ಊರಿಂದ ಮಲ್ಲಿಗೆ ಊರಿಗೆ ಬಂದು ಮಲ್ಲಿಗೆ ಊರಿಂದ ಒಂದೊಂದೇ ಐಟಮ್ಗಳನ್ನ ತಗೊಂಡು ಈ ಕಡೆ ಬರ್ಬೇಕು. ಬಂದು ಪ್ರಬಲ ಕೊಡ್ಬೇಕು. ಒಂದ್ಸಲಿ ಒಂದು ಐಟಮ್ ತಗೊಂಡ್ಬರ್ಬೇಕು. ನೀವು ಒಂದ್ಸಲಿ ಮೊದಲನೇ ಅಟೆಂಪ್ಟ್ ಬಂದಾಗ ಒಬ್ರು ಬರ್ತಾರೆ, ಎರಡನೇ ಸಲ ಬಂದಾಗ ಇಬ್ರು ಬರ್ತಾರೆ, ಮೂರನೇ ಆಟಕ್ಕೆ 3, 4, 5 ಅದೇ ತರ ಬರ್ತಾರೆ. ಆಟ ಕ್ಲಿಯರಾ? ನಿಂಗೊಂದು ರೂಲ್ಸ್ ಹೇಳ್ತೀನಿ, ಕಡೆಯದಲ್ಲಿ ಹೋಗ್ಬಿಟ್ಟು ಹಗ್ಗನ ನೀವು ಮುಟ್ಟುಬಿಟ್ರೆ ಆರಾಮಾಗಿ ಎತ್ಕೊಂಡು ಬರ್ಬೋದು. ಅಲ್ಲಿವರೆಗೂ ಅಷ್ಟೇ ನಿನ್ನ ಆಟ. ಅವ್ರು ರೆಡಿ? ಹೋಣ ಈ ಹಾಸಿಗೆ ಬಿಟ್ಟು ಆಚೆ ಹೋಗಂಗಿಲ್ಲ. ಶೋ ಮಿ ಯುವರ್ ಸ್ಟ್ಯಾಂಡ್. ಹೋಣ. ರಮಲಾ, ಹಾ, ಮೊಟ್ಟ ಮೊದಲು ಯಾವ ವಸ್ತುವನ್ನು ತರಬೇಕು? ನನ್ಗೆ ಜಾಕ್ ಫ್ರೂಟ್ ಅಂದ್ರೆ ತುಂಬಾ ಇಷ್ಟ ಅಂತ ಅವನಿಗೆ ಗೊತ್ತು. ಹಲಸಿನಣ್ಣು. ಹೌದು, ಬಹಳ ಸಣ್ಣ ಐಟಮ್ ಕೊಟ್ಟಿದ್ಯಮ್ಮ. ಫಸ್ಟ್ ಜಾಕ್ ಫ್ರೂಟ್. ನಿನ್ನ ಮೊದಲನೇ ವಸ್ತು ಹಲಸಿನ ಹಣ್ಣು. ರೆಡಿ? ನಿಮ್ಮ ಸಮಯ ಶುರು ಆಗ್ತದೆ ಇನ್ 3, 2, 1. ಆಯ್ತು, ಮುಟ್ಟ ಔಟ್. ಆಯ್ತು, ಸೂಪರ್. ವೆರಿ ಗುಡ್. ಎರಡನೇ ವಸ್ತು ಯಾವುದು? ಸೆಕೆಂಡ್ ಹ್ಯಾಂಡ್ ಬ್ಯಾಗ್ ಬೇಕು. ಎರಡನೇ ವಸ್ತು ಹ್ಯಾಂಡ್ ಬ್ಯಾಗ್. ಓಕೆ, ಈಗ ಇಬ್ರು ಬರ್ಬೋದು. ಕಮಲ, ಏನಾದ್ರು ಒಂದು ಮೋಟಿವೇಶನ್ ಕೊಡಂಗಿರ ಕೊಡು. ನನ್ಗೋಸ್ಕರ ಒಂದು ಹ್ಯಾಂಡ್ ಬ್ಯಾಗ್ ತಂದ್ಕೊಡಲ್ವಾ ನೀನು? ಏನಣ್ಣ ಇದು ಮೋಟಿವೇಶನ್? ಬ್ಯಾಗ್ ಏನ, ಅದ್ರದ್ದು 10 ಬ್ಯಾಗ್ ತರ್ತೀನಿ ನೀನು. ನಿನ್ ಮೇಲೆ ನನಗೆ ನಂಬಿಕೆ ಇದೆ. ಸರ್ ರೆಡಿ ಸರ್? ನಿಮ್ಮ ಸಮಯ ಶುರು ಆಗ್ತದೆ ಈಗ. ನೀನೇ ಕೈ ಒಳಗೆ ಹಾಕೊಂಡ್ಬಿಟ್ಟಿದ್ದೆ ಕಮ್ಮ. ಕೈ ಎತ್ತು ಹೋಗ್ಲಾ ಸರ್. ಒಂದು 2 ನಿಮಿಷ ಬಿಡಿ ಸರ್. ನೀವು ತೊಡೆ ಸದ್ಯ ಕಾಲು ಹಿಂಗೆ ಹಾಕೊಂಡ್ಬಿಟ್ರೆ ನಮ್ಮ ಹುಡುಗ ಎಲ್ಲಿಂದ ಎತ್ತನು ಬ್ಯಾಗು. ನೀನು ನಾಟಕ ಗಿಟ್ಕ ಆಡ್ಕೊಂಡು ಹೋಗ್ಬೇಕು. ನೀನು ಸುಮ್ಮನೆ ಹೋಗ್ಬಿಟ್ರೆ ಹೆಂಗೆ? ನಾಟಕ ಆಡು, ಮೋಸ ಮಾಡು, ಹೋಗು. ಹಂಗೆ ಸವಾರದು ಓಡೋಂಗೆ ಅಳು ಏನೋ ಆದಂಗೆ ನಾಟಕ ಆಡ್ಬಿಟ್ಟು ಹೋಗಿಡಿ ಸರ್. ನಿಜವಾಗ್ಲೂ ಹತ್ರ ಗೊತ್ತಾಗಲ್ಲ ಸರ್. ಆಮೇಲೆ ನಿಜವಾಗ್ಲೂ ಹಳ್ಳಿ ಏನಾರ ಮಾಡಲಿ. ಟಚ್ ಶಾಬಾಷ್. ಓಕೆ, ಈಗ ಮೂರನೇ ಐಟಮ್ ಯಾವುದು ರಮೋಲಾ? ಶ್ರೀಕೃಷ್ಣನ್ ಫೋಟೋ ಇದೆ, ಸೊ ವೆರಿ ಇಂಪಾರ್ಟೆಂಟ್. ನನಗೆ ತಂದ್ಕೊಡ್ತೀಯಾ? ಶ್ರೀಕೃಷ್ಣನ ಬಗ್ಗೆ ಹಸು ಇರುತ್ತೆ, ಇಲ್ಲೆಲ್ಲ ಗೂಳಿಗಳೇ ಅವೆ. ನೋಡೋಣ, ಈಗ 3 ಜನ ಬರ್ತಾರೆ. ಬನ್ನಿ ಸರ್. ಅಯ್ಯೋ ಭಗವಂತ, ಊಟ ಕೂತ್ಬಿಟ್ಟಲ್ಲೋ. ನಿನ್ನ ಶಕ್ತಿ ಬಗ್ಗೆ ನಿನಗೆ ಗೊತ್ತಿಲ್ಲ ರಕ್ಷ. ಹುಡುಕು, ತೋರ್ಸು, ನೀನ್ ಯಾರು? ನಿನ್ನ ಸಮಯ ಶುರು ಆಗಿದೆ ಈಗ. ಯಾರಣ್ಣ ಇದನ್ನ ರೆಡಿ ಮಾಡಿದ್ದು? ಯಾರೋ ಮಾಡಿದ್ರು ಕಣೋ. ಚೆನ್ನಾಗಿದೆಯಾ ಇಲ್ವಾ? ಅಯ್ಯೋ, ಅವ್ರ ಮನೆ ಎಲ್ಲ ಚೆನ್ನಾಗಿಲ್ಲ. ರಕ್ಷಕ್, ಆಟದಲ್ಲಿ ಬದಲಾವಣೆ. ನೀನ್ ಎಲ್ಲಿ ಬೇಕಾದ್ರೆ ಓಡೋಗ್ಬೋದು. ಕಬಡ್ಡಿ ಆಡ್ಕೊಂಡು ಹೋಗೋ. ಅಲ್ಲ ಸರ್, ನೀವು ಬರಂಗಿಲ್ಲ, ನೀವು ಅಲ್ಲೇ ಇರ್ಬೇಕು. ನಿಮ್ ಬೌಂಡ್ರಿ ಅದು. ಮೆತ್ತಿಗೆ
ಸಾಕು ಸಾಕು ಸಾಕು. ಬೌಂಡ್ರಿ ಹುಷಾರು ಸರ್, ಎದ್ದು ಬಿಡಿ, ನಿಮ್ಮ ಬೌಂಡ್ರಿ ಬಂದ್ಬಿಡಿ ಸರ್. ಓ ಆಯ್ತು, ಅಲ್ಲಿಗೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸೂಪರ್. ಅಯ್ಯೋ ಇವನ ಅಪ್ಪ ಬೆಡ್ಡಿಂದ ಕಡೆ ಹುಷಾರು. ಇವ್ನು ಯಾರ ಇನ್ನು ಹೇಳ, ಇವ್ನು ಯಾರು? ವೆರಿ ಗುಡ್. ಪಡೆ ಆಟ ಏನೇನು ತಿರ್ಗಾ ಒಂದಲ್ಲ. ರಕ್ಷಕ್ ಎಲ್ಲೇ ಇದ್ರು ಕೇಳಿಸ್ಕೊ. ನೆಕ್ಸ್ಟ್ ನನಗೆ ಬೆಲ್ಲಿ ಡ್ಯಾನ್ಸ್ ಚೈನ್ ತಂದ್ಕೊಡು. ಏನ ಬೆಲ್ಲಿ ಡ್ಯಾನ್ಸ್? ಕಟ್ಟ ಕಡೆಯ ರೌಂಡ್ ಇದು, ಬೆಲ್ಲಿ ಡ್ಯಾನ್ಸ್ ಚೈನ್. ಲಾಸ್ಟ್ ರೌಂಡ್ ಸ್ವಲ್ಪ ಚೇಂಜ್ ಮಾಡೋಣ, ಟ್ವಿಸ್ಟ್ ಹೇಳೋಣ. ಎಲ್ಲಾ ಪೈಲ್ವಾನ್ಗಳು ಕೈ ಹಿಂದೆ ಇಟ್ಕೊಂಡ್ರಿ, ಬರೀ ಎದೆಯಲ್ಲಿ ತಡಿಬೇಕು, ಭುಜದಲ್ಲಿ ತಡಿಬೇಕು. ನೀನು ಅಷ್ಟೇ, ಬೌಂಡ್ರಿ ಬಿಟ್ಟು ಆಚೆ ಹೋಗ್ಬಾರ್ದು. ನೀವು 5 ಜನ ಪೈಲ್ವಾನ್ರು, ನಮ್ಮ ಹುಡುಗ ಒಬ್ಬನೇ. ಬಲೆ ಚಪ್ಪಾಳೆ, ನಿನ್ನ ಸಮಯ ಶುರು ಆಗಿದೆ ಈಗ. ಹುಷಾರು. ಅಯ್ಯೋ 8 7 6 5 ಕೈಲ 3 2 1. ಎಷ್ಟು ಚೆನ್ನಾಗಿದೆ ಗೊತ್ತಾ ಪೋಸ್ಟರ್ ಇದು. ಬಬ್ಬಾ ನಿಜವಾಗ್ಲು ಅಯ್ಯೋ ಸಾಕು ಬಾರೋ, ಸಾಕು ಬಾರೋ. ಬಲೆ ಸತ್ತಂಗೆ ಯಾಕೆ ಮಾಡ್ಬಿಟ್ಟಲು, ಕುಡುಕಂತ ಹೊಡೋಗ್ಬಿಟ್ಟಲು. ಏನ್ ಲಾಸ್ಟ್ ಮೌಂಟಲ್ಲಿ ಏನು ಜೋಶ್ ಅದು? ಏನನ್ನ ಟಾಸ್ಕು? ಏನು ಟೇಬಲ್ ಇರೋದೆಲ್ಲ ತೊಗೊಂಬಂದು ಕೊಡ್ಬೇಕು ಅಂತ. ಹೌದು ಅಲ್ವಾ? ಹೌದು. ಅವ್ರು ಸೈಡಿಗೆ ಬಂದರು, ಯಾರು ಇನ್ನೊಬ್ರು ಡಿಫೆಂಡ್ ಮಾಡಕ್ಕೆ ಬಂದರು, ಕಾರಲ್ಲಿ ಮುಟ್ಟಿದೆ ಎತ್ಕೊಂಬಂದು ಅಷ್ಟೇ. ಅನುಭವ ಹೆಂಗಿತ್ತು? ಚಿಂದಿ ಅಣ್ಣ ಚಿಂದಿ. ಅವನು ಬೂಂದಿ ಆಗೋಗಿದ್ದೇನೆ, ಈಗ ಚಿಂದಿ ಅಂತ. ಬಟ್ ನಿಜ ಹೇಳ್ತೀನಿ, ಯಾರು ದಯವಿಟ್ಟು ಇದನ್ನ ಎಲ್ಲೆಲ್ಲೋ ಮನೆ ಹತ್ರ ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಅವರು ಪಾಪ ಒಂದ್ ಸ್ವಲ್ಪ ನುರಿತ ತಜ್ಞರು ಅವರು. ನಮ್ಮ ಹುಡುಗ ಚಿಕ್ಕ ಹುಡುಗ ಅಂತ ಏನೋ ಮಾಡ್ಯಾರೆ. ಸೊ ನಿಜವಾಗ್ಲೂ ಎಲ್ಲ ಪ್ರೊಫೆಷನಲ್ ಕುಸ್ತಿಪಟುಗಳು ನಮಗೋಸ್ಕರ ಬಂದು ಇಷ್ಟು ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಆಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬರ್ಲಿ, ಇವರೆಲ್ಲರಿಗೂ ಜೋರಾದ ಚಪ್ಪಾಳೆ ಬರಲಿ. ಈ ಒಂದು ಆಟದಲ್ಲಿ ಎಷ್ಟು ಖುಷಿ ಆಗಿದೆ ರಮೋಲಾ? ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಹೇಳ್ದಂಗೆ ಸ್ಪೋರ್ಟ್ಸ್ ಪರ್ಸನಲ್ಲಿ ಸ್ಮಾರ್ಟ್ನೆಸ್ ಕೂಡ ಇರಬೇಕು. ಆ್ಯಂಡ್ ಫಿಸಿಕಲಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರನ್ನ ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲೂ ಅವ್ನು ಮಾಡಿದಾನೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಹಿಸ್ ಮೆಂಟಲ್ ಸ್ಟ್ರೆಂತ್. ಅವ್ನು ಮೆಂಟಲಿ ಪ್ರಿಪೇರ್ ಆಗಿದ್ದ, ಹೋಗಬೇಕು ನಾನು ಹುಡುಗಿಗೋಸ್ಕರ ತಂದು ಕೊಡಬೇಕು ಅಂತ. ಸೊ ಅದು ಒಂದು ಹುಡುಗನಲ್ಲಿದ್ದರೆ ಹುಡುಗಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಸೊ ಪಾಸ್ ಆಗಿದ್ದಾನೆ ನಾನು ಟೆಸ್ಟಲ್ಲಿ. ಒಟ್ಟಲ್ಲಿ ಜಜಸ್ ಕೇಳ್ಬೋಣ, ನಿಮ್ಮ ಪರ್ಫಾರ್ಮೆನ್ಸು, ನಿಮ್ಮ ಈ ಒಂದು ಫಿಸಿಕಲ್ ಅಂಡ್ ಮೆಂಟಲ್ ಟೆಸ್ಟ್ ಹೇಗಿತ್ತು ಅಂತ. ರಚ್ಚು, ಫಸ್ಟ್ ಆಫ್ ಆಲ್ ಎಲ್ಲ 5 ಜನ ಪೈಲ್ವಾನ್ರಿಗೆ ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ನಿಮ್ಮ ಫಿಟ್ನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರ 5 ಜನ ಕೂಡ. ಖುಷಿ ಆಯಿತು. ಗಂಡ್ಮಕ್ಳು ಬಗ್ಗೆ ಇದೊಂದು ತುಂಬ ಖುಷಿ ಆಗುವಂಥ ವಿಚಾರ ಏನು ಗೊತ್ತಾ, ಇಷ್ಟಪಡ್ತಿರೋ ಇಲ್ಲದು ಇಲ್ಲ ಪ್ರೀತಿ ಮಾಡ್ತಿರೋ ಹುಡುಗಿರಿಗೋಸ್ಕರ
ಏನ್ ಬೇಕಾದ್ರೂ ಮಾಡ್ತಾರೆ. ಅದು ಏನೇ ಚಾಲೆಂಜ್ ಇದ್ರು ಸರಿ. ವಂಡರ್ಫುಲ್ ಗುಡ್. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ವೆರಿ ಗುಡ್. ರಕ್ಷಕ್, ಅಣ್ಣ ನೀನು ಅಷ್ಟೇ, ಯಾರಿಗೂ ಕಮ್ಮಿ ಇಲ್ಲ. ಅಣ್ಣ ಅವರು ಪೈಲ್ವಾನ್ ಆದ್ರೆ ನೀನು ಬ್ರೂಸ್ಲಿ. ಅಣ್ಣ ತೋರ್ಸು ನಿನ್ ಬಾಡಿನೂ ಪರವಾಗಿಲ್ಲ, ಆಗಿದ್ದಾಗ್ಲಿ. ನೀವೇನು ಅಂತ ತೆಗೆದೇ ತೋರಿಸ್ಬಿಟ್ಟೆ ಕಣ. ರವಿ ಸರ್, ನಮ್ಮ ಹುಡುಗನ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಏನ್ ರಮಲ, ನಿಮ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಲ, ನಿಮ್ಗೇನ್ ಅನ್ನಿಸ್ತು? ಇನ್ನೊಂದ್ಸಲ ಲವ್ ಆಯ್ತು ಸರ್. ಆಯ್ತಾ? ಅಂದ್ರೆ ಆಲ್ರೆಡಿ ಒಂದ್ಸಲ ಆಗಿತ್ತು. ಇಷ್ಟು ಎಪಿಸೋಡ್ಗಳ ಇಂದ ನಾನು ಹೇಳಿ ಕೇಳಿ ಏನೇನ್ ಮಾಡಿದ್ದೇನೆ ಅದರಿಂದ ಆಗಿತ್ತು. ಸೊ ಇವಾಗ ಈ ಸ್ಟ್ರೆಂತ್ ಚಾಲೆಂಜನ್ನು ಇಷ್ಟು ಸ್ಪೋರ್ಟಿವ್ ಆಗಿ ಮಾಡಿದ್ದೇನೆ ನೋಡಿ, ಇನ್ನೊಂದ್ಸಲ ಭರ್ಜರಿಯಾಗಿ ಲವ್ ಆಯ್ತು. ಇದಕ್ಕೆ ಅವನು ಕಾಯ್ತಾ ಇದ್ದ. ಎಲ್ಲದಕ್ಕಿಂತ ಖುಷಿ ಇವಾಗ ಆಗಿದ್ದು ಅವನೇ ಖುಷಿ ಆಗಿದ್ದು. ಈಗ ಅವಳ ಬಾಯಲ್ಲಿ ಅದನ್ನ ಕೇಳ್ಬೇಕಾಯ್ತು, ರಮ್ಮಲ ಬಾಯಲ್ಲಿ. ಅಲ್ಲೇನಾ? ಸಾರ್ಥಕ ಆಯ್ತಲ್ವಾ? ಫಸ್ಟ್ ಏನಪ್ಪ ಇದು ಹಿಂಗೆ ಹಾಕ್ಬಿಟ್ರು ನನ್ನ ಮೇಲೆ ಅಂತಿದ್ದೆ, ಬಟ್ ರಿಸಲ್ಟ್ ಏನು? ಅಷ್ಟೇ, ಅದೇ ಫೈನಲ್ ಬೇಕಾಗಿರೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಮಚ್, ಥ್ಯಾಂಕ್ ಯು. ಹಾಗೂ ಗಂಡು ಮೆಟ್ಟಿದ ನಾಡು ಹುಬ್ಳಿ ಧಾರವಾಡದ ಗಂಡು ಗಲಿಗಳಿಗೆ ಬಲಿ ಚಪ್ಪಾಳೆ. ಥ್ಯಾಂಕ್ ಯು ಎಲ್ಲ ಪೈಲ್ವಾನ್ರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇವತ್ತಿನ ಬ್ಯಾಚುಲರ್ ಎಕ್ಸಾಮಿನೇಷನ್ ಅಲ್ಲಿ ಮುಂದೆ ಟೆಸ್ಟ್ ತಗೊಳಕ್ ಬರ್ತಾರಂತ ಜೋಡಿ ಬ್ಯಾಚುಲರ್ ಪ್ರತಾಪ್ ಹಾಗೂ ಏಂಜಲ್ ಗಗನ. ಗಗನ, ನೀನ್ ಹೇಳಮ್ಮ, ಇಷ್ಟು ವಾರಗಳ ನಿಮ್ಮ ಈ ಒಂದು ಮೆಂಟ್ರಿಂಗ್ ನ ನಂತರ ನಿನ್ನ ಬ್ಯಾಚುಲರ್ಗೆ ಯಾವ ತರ ಟೆಸ್ಟ್ ಕೊಡ್ತಾ ಇದೆಯಮ್ಮ? ಅಂದ್ರೆ ನನಗೆ ಯಾವಾಗ್ಲೂ ನನಗೆ ಅರ್ಥ ಮಾಡ್ಕೊಳ್ಳೋ ಹುಡುಗ ತುಂಬಾ ಇಷ್ಟ ಆಗ್ತಾರೆ. ಸೊ ನಂದು ತುಂಬಾ ಚಂಚಲ ಮೈಂಡ್, ನಂದು ಜಾಸ್ತಿ ಡೌಟ್ಸ್ ಬರ್ತಾ ಇರುತ್ತೆ. ಅದನ್ನ ಇವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ತಿಳ್ಕೊಳ್ಬೇಕು ನಾನು. ಹೆಣ್ಣು ಮಕ್ಕಳ ತಲೆಯಲ್ಲಿ ಏನ್ ಓಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಂತ ಟಾಸ್ಕ್ ಇದು. ಹೌದು. ಹೆಣ್ಮಕ್ಳ ತಲೆಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ನಾವು ಒಂದಷ್ಟು ಜನ ಹೆಣ್ಮಕ್ಳ ಹತ್ರನೇ ಹೋಗಿ ಸರ್ವೆ ಮಾಡಿ ಅದರಲ್ಲಿ ಕೆಲವು ಆಯ್ದ ಪ್ರಶ್ನೆಗಳನ್ನ ಇಲ್ಲಿ ಪ್ಲೇ ಮಾಡ್ತೀವಿ. ಆ ಪ್ರಶ್ನೆಗೆ ನೀವು ನಿಮ್ಮ ಉತ್ತರನ ಕೊಡ್ಬೇಕಾಗತ್ತೆ. ಪ್ರತಾಪ್ ಕೊಡುವಂತ ಉತ್ತರ ಗಗನಗೆ ಕನ್ವಿನ್ಸಿಂಗ್ ಆಗಿ ಇದೆಯಾ ಇಲ್ವಾ ಅನ್ನೋ ಒಂದು ಕೈಗೆ ಕೊಡುವಂತ ಪ್ರಾಪರ್ಟಿ ಮೂಲಕ ಗೊತ್ತಾಗತ್ತೆ. ಓಕೆನಾ? ಪ್ರಾಪರ್ಟಿ ಬರಲಿ. ಗಗನ ಬಹಳ ಸಿಂಪಲ್. ಅಲ್ಲಿ LED ನಲ್ಲಿ ಸರ್ವೆ ಮಾಡಿರೋಂಥ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗೆ ಡ್ರೋನ್ ಪ್ರತಾಪ್ ಉತ್ತರ ಕೊಡ್ತಾರೆ. ಅದು ಕನ್ವಿನ್ಸಿಂಗ್ ಆಗಿದ್ರೆ ಗ್ರೀನ್, ಇಲ್ಲ ಅಂದ್ರೆ ರೆಡ್. ರೆಡ್ ಸಿಗ್ನಲ್ ಕೊಟ್ರೆ ಯಾಕೆ ರೆಡ್ ಸಿಗ್ನಲ್ ಕೊಟ್ಟಿದ್ದೀರಾ ಅಂತ ಸೂಕ್ತ ಕಾರಣಗಳನ್ನ ಕೊಡ್ಬೇಕು. ಇದರಿಂದ ಗೊತ್ತಾಗತ್ತೆ ನಮ್ಮ ಜೊತೆ ಇರುವವರ ಸ್ಟ್ಯಾಂಡ್ ಯಾವ ತರ ಇರುತ್ತೆ. ಓಕೆನಾ ಮಮ್ಮ? ರೆಡಿ? ಟೇಕ್ ಯುವರ್ ಪ್ರಾಪರ್ಟಿ. ಓಕೆ, ನಿಮ್ಮ ಮೊದಲ ಪ್ರಶ್ನೆ. ಹಾಯ್, ನನ್ನ ಹೆಸರು ನಿರ್ಮಿತಾ. ನನ್ನ ಕ್ವಶನ್ ಬಂದು, ಒಂದು ಹುಡುಗಿ ಮದುವೆ ಆಗಿ ಬರ್ತಾಳೆ ಅಂತಂದ್ರೆ ಅವ್ಳು ಎಲ್ಲರನ್ನೂ ತವ್ರ ಮನೆಯವ್ರನ್ನ ಮಿಸ್ ಮಾಡ್ಕೊಂತಾಳಲ್ವಾ? ಮಿಸ್ ಮಾಡ್ಕೊಳ್ದೇ ಇರೋ ಥರ ಹೇಗೆ ಅವಳನ್ನ ನಿಭಾಯಿಸ್ತೀರಾ? ಸಾಧ್ಯವಾದ್ರೆ ಮೊದಲನೇ ಪ್ರಯತ್ನ ಮಾಡ್ತೀನಿ ಅವ್ರನ್ನ ಕರ್ಕೊಂಡು ಹೋಗಕ್ಕೆ, ಅವ್ರ ತವ್ರ ಮನೆಗೆ ಕರ್ಕೊಂಡೋಗಿ ಒಂದೆರಡು ದಿನ ಸ್ಪೆಂಡ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಅದು ಸಾಧ್ಯವಾಗಿಲ್ಲ ಆದ್ರೆ ಮನೇಲೆ ಅದನ್ನ ಫೀಲ್ ಮಾಡಿಸ್ಬೇಕು ಅಂದ್ರೆ ಮನೇಲೆ ನನ್ನ ಕೈಲಾದಷ್ಟು ಅಡುಗೆ ಮಾಡಾಕ್ತೀನಿ. ಅವ್ರ ಅಮ್ಮನ ಕೈ ರುಚಿ ಏನಿದೆ ಅದನ್ನ ನಾನೇ ಕಲಸಿ ತಿನ್ನುವಂತ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ತಲೆ ಎಲ್ಲ ನೀಟಾಗಿ ಸ್ನಾನ ಮಾಡಿಸಿ, ಯಾಕೆಂದ್ರೆ ಅವ್ರ ಅಮ್ಮ ಮಾಡಿಸ್ತಿರ್ತಾರೆ ಅವ್ರ ಮನೇಲಿ. ಆ ತಲೆ ಎಲ್ಲ ನೀಟಾಗಿ ನಾನೇ ಎಣ್ಣೆ ಗಿಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಹೋಮ್ಲಿ ಫೀಲ್ ಆಗೋ ತರ ಮಾಡ್ತೀನಿ. ಜೊತೆಗೆ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಜೋಗಳ ಆಡಿ ತಲೆ ಸಾವ್ರ್ತೀನಿ. ಅವ್ರ ಅಮ್ಮನ ನೆನಪು ಬರ್ದೇ ಇರೋ ತರ ಆ ರೀತಿ ಒಂದು ಜೋಗಳ ಆಡಿ ಮಲಗಿಸ್ತೀನಿ. ಸರ್ವೆ ಪ್ರಶ್ನೆಗೆ ಡ್ರೋನ್ ಪ್ರತಾಪ್ ಕೊಟ್ಟಿರೋ ಉತ್ತರ ಓಕೆನಾ ಇಲ್ವಾ? ಗ್ರೀನ್ ಸಿಗ್ನಲ್. ನಿಮ್ಗೂ ನೀವು ಬರುವಂತ ಭಾವಿ ಪತಿ ಇದೇ ತರ ಇರಬೇಕು ಅಂತ ಆಸೆ? ಖಂಡಿತವಾಗ್ಲು ಸರ್. ಅಂದ್ರೆ ತವ್ರ ಮನೆಯಿಂದ ಬರ್ತೀವಿ ಅಂದ್ರೆ ಫಸ್ಟ್ ಮೇಜರ್ ಆಗಿ ಮಿಸ್ ಮಾಡ್ಕೊಂಡೆ ನಾವು ನಮ್ಮ ಅಮ್ಮನ್ನ. ಸೊ ಆ ತರ ಗಂಡನ ಮನೆಗೆ ಹೋದ್ಮೇಲೆ ಸಪೋಸ್ ಅತ್ತೆ ಅಷ್ಟು ಕ್ಲೋಸ್ ಇಲ್ಲ ಅಂದ್ರೆ ಆ ಪ್ರೀತಿ ಎಲ್ಲ ಗಂಡನಿಂದಾನೇ ಸಿಕ್ತಿದ್ರೆ ಸೊ ತುಂಬಾ ಖುಷಿ ಆಗುತ್ತೆ. ಹೆಣ್ಮಕ್ಳು ಅದನ್ನೇ ಬಯಸೋದಂತ. ಸೊ ಕನ್ವಿನ್ಸಿಂಗ್. ಡ್ರೋನ್ ಪ್ರತಾಪ್ ಆಗಿರುವಂತ ಎರಡನೇ ಸರ್ವೆ ಪ್ರಶ್ನೆ. ನನ್ನ ಹೆಸರು ಪೂರ್ವಿಕಾ. ಈಗ ಮದುವೆ ಆದಮೇಲೆ ಎಲ್ಲ ಹುಡುಗಿರು ದಪ್ಪ ಆಗ್ತಾರೆ ಮತ್ತು ಗ್ಲಾಮರ್ ಎಲ್ಲ ಹೋಗುತ್ತೆ. ಹಾಗೆ ನಿಮ್ಮ ಮುಂದೆ ಮದುವೆ ಆಗೋ ಹುಡುಗಿನೂ ದಪ್ಪ ಆಗಿ ಅಥವಾ ಗ್ಲಾಮರ್ ಹೋದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ತಂಗಿನ ಮದುವೆ ಮಾಡ್ಕೊಂಡ್ಬಿಡ್ತೇನೆ. ಇಲ್ಲ, ಆ ಥರ ಇಲ್ಲ. ಸಹಜವಾಗಿ ಮದುವೆ ಆದ್ಮೇಲೆ ಹೆಣ್ಮಕ್ಳಿಗೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಮಕ್ಕಳಾದ್ಮೇಲೆ ಅಂತೂ ಇನ್ನೂ ಒಂದಷ್ಟು ಚೇಂಜಸ್ ಆಗುತ್ತೆ. ಸ್ವಲ್ಪ ದಪ್ಪ ಆಗ್ತಾರೆ.
ಸೊ ನನಗೆ ನಾನು ಇಷ್ಟಪಟ್ಟಿರೋ ಹುಡುಗಿ ಅವಳ ಮನಸ್ಸು ನೋಡಿ ನಾನು ಇಷ್ಟಪಟ್ಟಿರ್ತೀನಿ, ಅವಳ ಅಂದ ನೋಡಲ್ಲ. ಸೊ ನನಗೆ ಅವಳ ಮನಸ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಗಗನ, ಈ ಒಂದು ಉತ್ತರ ಸಹಮತನ ಇಲ್ವಾ? ಗ್ರೀನ್ ಅಂದ್ರೆ ಅವ್ರು ಹೇಳಿ ತುಂಬಾ ಇಂಪ್ರೆಸ್ ಆಯ್ತು ನಂಗೆ ಆನ್ಸರು. ಏನ್ ಅನ್ಸುತ್ತೆ? ಹುಡುಗರು ಯೂಶಲಿ ಹಂಗೆಲ್ಲ ನಿಜವಾಗ್ಲೂ ನಡ್ಕೋತಾರೆ ಅನ್ಸುತ್ತಾ? ನಾನು ಲಕ್ಕನ್ ತುಂಬಾ ಬೆಲಿ ಮಾಡೋಳು ಸರ್. ಆ ಹುಡುಗಿ ಲಕ್ಕಿ ಇದ್ರೆ ಖಂಡಿತವಾಗ್ಲೂ ಅದೇ ತರ ನೋಡ್ಕೊಳ್ಳೋ ಹುಡುಗ ಸಿಗ್ತಾನೆ. ಸೊ ಪ್ರತಾಪ್ ಅವರು ಮುಂದೆ ಹಂಗೆ ಇರ್ಲಿ ಅಂತ ವಿಶ್ ಮಾಡ್ತೀನಿ. ವೆರಿ ಗುಡ್. ಅಲ್ಲಿ ಪ್ರತಾಪ್ ಅವ್ರಿಗಿರುವಂತ 3ನೇ ಸರ್ವೆ ಪ್ರಶ್ನೆ. ನನ್ನ ಹೆಸರು ಗಗನ, ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಮದುವೆ ಆಗೋ ಹುಡುಗಿ ಕೆಲ್ಸಕ್ಕೆ ಹೋಗಬೇಕು ಅಂದರೆ ನೀವು ಅವ್ರಿಗೆ ಪರ್ಮಿಷನ್ ಕೊಡ್ತೀರಾ? ನಿಮಗೆ ಓಕೆ ಇದ್ದು ನಿಮ್ಮ ಮನೆಯವರು ಬೇಡ ಕೆಲ್ಸಕ್ಕೆ ಹೋಗೋದು ಅಂತ ಇದ್ದರೆ ನೀವು ನಿಮ್ಮ ಹೆಂಡತಿನೂ ಹಾಗೂ ನಿಮ್ಮ ಮನೆಯವ್ರನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ವೆರಿ ಗುಡ್ ಕ್ವಶನ್. ಆಕ್ಚುಲಿ ಇದು ಪ್ರತಿಯೊಬ್ಬರ ಲೈಫಲ್ಲೂ ಸರ್ವೇ ಸಾಮಾನ್ಯವಾಗಿ ಬರೋ ಪ್ರಶ್ನೆ ಇದು. ಕೆಲವು ಸಲ ಅವ್ರು ಒಪ್ಕೊಂಡ್ರೆ ಮನೆಯವ್ರು ಒಪ್ಕೊಳ್ಳಲ್ಲ, ಮನೆಯವ್ರು ಒಪ್ಕೊಂಡ್ರೆ ನಿಮ್ಗೆ ಒಪ್ಪಿಗೆ ಇಲ್ಲ. ಸೊ ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗಕ್ ಬಿಡ್ತೀರಾ ಇಲ್ವಾ? ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಸರ್ ಜೀವನದಲ್ಲಿ, ತಾನು ಒಂದು ಬೆಳಿಬೇಕು, ಲೀಡರ್ಶಿಪ್ ರೋಲ್ ತಗೋಬೇಕು. ಅಷ್ಟೆಲ್ಲ ಯಾಕೆ ರಚಿತಾರಾಮ್ ಮ್ಯಾಮ್ ಇಲ್ಲೇ ಇದ್ದಾರೆ. ಸೊ ಮ್ಯಾಮ್ ಕೂಡ ಲೈಕ್ ಮದುವೆ ಆದ್ಮೇಲೆ ವರ್ಕ್ ಮಾಡಬೇಕು ಅಂತಾನೆ ಇಷ್ಟಪಡ್ತಾರೆ, ಗಂಡ ಸಪೋರ್ಟ್ ಮಾಡಬೇಕು ಅಂತಾನೆ ಇಷ್ಟಪಡ್ತಾರೆ. ನಾನು ಮದುವೆ ಆದ್ಮೇಲೆ ಕೆಲಸ ಮಾಡಲ್ಲ. ಕೆಲಸ ಮಾಡಿ ಮದುವೆ ಆದ್ಮೇಲೆ ಕೆಲಸ ಯಾಕೆ ಯಾಕೆ ಮಾಡ್ತಾರೆ ಅಂದ್ರೆ ನಾನು ಮದುವೆನೇ ಆಗಲ್ಲ. ಕೆಲಸ ಮಾಡ್ಕೊಂಡು ಹಾಕೊಂಡು ಕೂತಿರ್ಬೇಕು, ಹಿಂಗ್ ತಿಂತಾ ಇರ್ಬೇಕು, ಉಣ್ಣು ತಿನ್ನಿಸ್ತಾ ಇರ್ಬೇಕು, ಹಿಂಗೆ ಯಾರು ಇಲ್ಲ ಸರ್. ಅಯ್ಯೋ ನಂಗೆ ಆತರ ಗಂಡ ಇಷ್ಟ ಇಲ್ಲ ಸರ್. ತಿನ್ಸೋರ್ ಬೇಕಾಗಿಲ್ಲ. ಅಲ್ಲ, ನಾನೇ ತಿನ್ಸೋನು ಆತರ ಸಿಗ್ಬೇಕು ನನಗೆ. ನನಗೆ ತಿನ್ಸೋನ್ ಹುಡುಗ ಯಾವತ್ತೂ ಒನ್ಸ್ ಇನ್ ಅ ವೈಲ್ ಇಟ್ಸ್ ಫೈನ್, ಬಟ್ ನಾಟ್ ಎವ್ರಿ ಡೇ. ಇನ್ ಕೇಸ್ ನಮ್ಮ ಮನೆಯವ್ರು ಒಪ್ಪಿಲ್ಲ ಅಂದ್ರೂ ಕೆಲ್ಸಕ್ಕೆ ಕಳಿಸ್ತೀನಿ ನಾನು. ಉತ್ತರ ರೆಡ್ಡಾ ಗ್ರೀನಾ? ರೆಡ್ ಅಂದ್ರೆ ಕನ್ವಿನ್ಸಿಂಗ್ ಆಗಿಲ್ಲ. ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರಲಿಲ್ಲ. ಸೊ ನನಗೇನು ಮದುವೆ ಆದ್ಮೇಲೆ ಎಲ್ಲ ಕೆಲಸ ಮಾಡೋಕೆ ಇಷ್ಟ ಇಲ್ಲ. ಇವಾಗ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೋಕೆ ಇಷ್ಟ. ಆ್ಯಂಡ್ ಇನ್ನೊಂದು ಅವ್ರು ಹೇಳಿದ್ರು ಅಪ್ಪ ಅಮ್ಮ ಒಪ್ಪಿಲ್ಲ ಅಂದರೂ ಕಳಿಸ್ತೀನಿ ಅಂತ. ಸೊ ನಂಗೆ ಹಂಗೆ ಇಷ್ಟ ಇಲ್ಲ. ಫ್ಯಾಮಿಲಿನೆಲ್ಲ ಒಪ್ಪಿಸ್ಬೇಕು ಬೇಸಿಕಲಿ. ಅಪ್ಪ ಅಮ್ಮಂಗೆ ಒಪ್ಪಿಗೆ ಇಲ್ದಂಗೆ ನೀವು ಕೆಲ್ಸಕ್ಕೆ ಕಳಿಸಿದ್ಮೇಲೆ ಸೊ ಮನೆಗೆ ಬಂದ್ಮೇಲೆ ಮತ್ತೆ ಕಿರಿಕಿರಿ ಎಲ್ಲ ಇದ್ದಿದ್ದೆ, ನೆಮ್ಮದಿ ಇರಲ್ಲ. ಸೊ ಒಪ್ಸಿ ಕಳ್ಸೋದು ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತಾರೆ. ಸಂಸಾರ ಅಂದ್ಮೇಲೆ ಜಗಳಗಳು ಬಂದೇ ಬರುತ್ತೆ, ಕೆಲವರು ಏನ್ ಬಂದೇ ಗೊತ್ತಾ, ಬರುತ್ತೆ. ಹೋಗ್ತಾ ಹೋಗ್ತಾ ಹೋಗೇ ಬಿಡ್ತಾರೆ ಕೆಲವು. ಕರೆಕ್ಟ್ ಸರ್, ಹೋಗ್ತಾ ಹೋಗ್ತಾ ಹೋಗೇ ಬಿಡ್ತಾರೆ. ಒಟ್ಟಲ್ಲಿ ಓಕೆ, ಗುಡ್ ಆನ್ಸರ್. ಯಾ, ವೆರಿ ನೈಸ್, ವೆರಿ ಬೋಲ್ಡ್. ಮುಂದಿನ ಸರ್ವೆ ಪ್ರಶ್ನೆ. ನನ್ನ ಹೆಸರು ದಿಶಾ, ನಾನು ಮ್ಯಾಂಗ್ಳೂರಿಂದ. ಸೊ ನಾಳೆ ನೀವು ಮದುವೆ ಆಗೋ ಹುಡುಗಿ ಮಕ್ಕಳು ಬೇಡ ಅಂದರೆ ನೀವೇನು ಸ್ಟ್ಯಾಂಡ್ ತಗೊಳ್ತೀರಾ? ಮಕ್ಕಳು ಬೇಡ ಅಂತ ನಿಮ್ಮ ಹೆಂಡ್ರು ಹೇಳ್ಬಿಟ್ರು, ಏನ್ ಮಾಡ್ತೀರಾ? ನನಗೆ ಮಕ್ಕಳು ಬೇಕೇ ಬೇಕು. ಅದನ್ನ ಮುಂಚಿತವಾಗೇ ಮಾತಾಡ್ಕೋತೀನಿ, ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊತೀನಿ. ಅಲ್ಲಿ ಇದ್ದಿದ್ದ ಪ್ರಶ್ನೆ ಮದುವೆ ಆದ್ಮೇಲೆ ಮಗು ಬೇಡ ಅಂದ್ರೆ ಏನ್ ಮಾಡ್ತೀಯ ಅಂತ. ಮುಂಚೆನೆ ಡಿಸಿಷನ್ ತಗೊಂಡ್ವಿ ಮಾಡಲ್ಲ ಅಂದ್ರೆ ಪ್ರಶ್ನೆನೇ ಬರಲ್ಲ. ಅದು ಕೆಲವ್ರಿಗೆ ಮಗುನೇ ಆಗದಿರೋ ಪರಿಸ್ಥಿತಿ ಇರ್ಬೋದು, ಇಲ್ಲ ಮಗು ಬೇಡ ಅನ್ನೋ ಪರಿಸ್ಥಿತಿ ಇರ್ಬೋದು. ಎರಡೂ ಬಂದಾಗ ಗಂಡನಾಗಿ ನೀನ್ ಹೆಂಗೆ ಹ್ಯಾಂಡಲ್ ಮಾಡ್ತೀಯ ಆ ಸಿಚುವೇಶನ್ ಅನ್ನೋದು ಪ್ರಶ್ನೆ ಇರೋದು. ನೀವು ಸರ್ ಮಗು ಆಗೋ ಪರಿಸ್ಥಿತಿ ಇದ್ರೂ ಬೇಡ ಅಂದ್ರೆ ಡೈವರ್ಸ್ ಮಾಡ್ತೀನಿ ಸರ್. ಇಲ್ಲಿ ಒಟ್ಟಿನಲ್ಲಿ ಈ ಗ್ರೀನಾ ರೆಡ್ಡಾ? ಗ್ರೀನೇ ಅಂದ್ರೆ ಅವ್ರು ಡೈವರ್ಸ್ ಆಗೋದೇ ಕಾಯ್ತಾ ಇರ್ತೀರಾ ನೀವು? ಮೇ ಬಿ ಆ ಹುಡುಗಿಗೆ ಮಗು ಇಷ್ಟ ಇಲ್ಲ ಅಂದ್ಮೇಲೆ ಅವಳು ಕೂಡ ಅಮ್ಮ ಆಗಿ ಆ ಮಗುನ್ ಟೇಕ್ ಕೇರ್ ಮಾಡ್ಬೇಕಲ್ಲ. ಪಾಪ ಗಂಡ ಹೆಂಡ್ತಿದ್ರ ಮಧ್ಯೆ ಪಾಪು ಯಾಕೆ ಬಡವಾಗ್ಬೇಕು ಅಂತ. ಖಂಡಿತವಾಗಿ. ಯಾಕಂದ್ರೆ ಹಂಗಾಗಿ ಯಾವಾಗ್ಲೂ ನಾನು ಹೇಳೋದು ಇದೊಂದೇ ಮಾತು, ಇವ್ರಿಬ್ರು ಹೇಳಿದ ಆನ್ಸರ್ನು ಒಪ್ತೀನಿ. ಇಷ್ಟ ಇಲ್ವಾ ಮಾಡ್ಕೊಳ್ಳೇಬೇಡಿ. ಕೆಲವ್ರು ಹೇಳ್ತಾರೆ ನಮ್ ಕೈಯಲ್ಲಿರ್ಲಿಲ್ಲ ಆಗೋಯ್ತು ಅಂತಾರೆ. ಕೈಯಲ್ಲಿಲ್ದೆ ಹೆಂಗಾಗ್ಬಿಡುತ್ತೆ. ಹಾಗಾಗಿ ನಿಮ್ ಕೈಯಲ್ಲಿ ಏನಿದೆಯೋ ಅದನ್ನ ಮಾತ್ರ ಇಟ್ಕೊಂಡು ನೆಮ್ಮದಿಯಾಗಿರಿ, ಮಕ್ಕಳನ್ನ ಹಾಳು ಮಾಡಬೇಡಿ, ಅಷ್ಟೇ ಅಷ್ಟೇ. ಮುಂದಿನ ಸರ್ವೆ ಪ್ರಶ್ನೆ. ನಾನು ದಿವ್ಯಶ್ರೀ ದಾಸ್ ಅಂತ ಹೇಳಿ. ಒಂದ್ ವೇಳೆ ಡ್ರೋನ್ ಪ್ರತಾಪ್ ಅವರ ಮನೆ ಫಂಕ್ಷನ್ ನಡೀತಾ ಇರುತ್ತೆ ಅಂತ ಹೇಳಿ, ಫಂಕ್ಷನ್ ನಲ್ಲಿ ನೀವು ನಿಮ್ಮ ಹುಡುಗಿಯನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತೀರಾ ಅಂತ. ಮೊನ್ನೆ ಬಂದವಳಿಗೆ ಈ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದೆಯಲ್ಲ ಅಂತ ಹೇಳಿದ್ರೆ, ಅಂದ್ರೆ ಲೈಕ್ ಗುಲಾಮ ಆಗಿದ್ಯಾ ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ? ಏನ್ ಗುರು ಪ್ರಶ್ನೆ ಅದು? ಹೌ ವಿಲ್ ಯು ರಿಯಾಕ್ಟ್? ಇಲ್ಲ ಆ ಥರ ಏನಿಲ್ಲ ಅಂತ ಹೇಳ್ತೀನಿ. ಆಕೆ ಏನಾದರೂ ಎಕ್ಸ್ಟ್ರಾ ಏನಾದರೂ ಮಾಡ್ತಾ ಇದ್ರೆ, ನಮ್ಮ ತಾಯಿನ ಹಿಂದೆ ಕಳಿಸಿ ಏನಾದ್ರು ಆಕೆನೇ ಮುಂದೆ ಬರ್ತಾ ಇದ್ರೆ ಒಂದು ಅರ್ಬಸ್ತಲ್ಲಿ ಇರಬೇಕು ಅಂತ ಹೇಳ್ತೀನಿ. ಅದ್ರಲ್ಲಿ ತಪ್ಪೇನಿದೆ? ಅವ್ರ ಅತ್ತೆನ ಕೂಡಿಸ್ಬಿಟ್ಟು ಇಫ್ ಶಿ ಈಸ್ ಟೇಕಿಂಗ್ ದ ಇನಿಷಿಯೇಟಿವ್ ಅಂತ ಅಂದಾಗ ವಾಟ್ಸ್ ರಾಂಗ್ ಇನ್ ದ್ಯಾಟ್? ಅಂದ್ರೆ ಮ್ಯಾಮ್ ಎಲ್ಲಾದ್ರಲ್ಲೂ ನಮ್ಮ ತಾಯಿನ ಸ್ವಲ್ಪ ಹಿಂದೆ ಹಾಕಿ. ಹಿಂದೆ ಹಾಕೋದು ಅಂತ ಏನಕ್ಕೆ ಅನ್ಕೊಂತೀರಾ? ನೀವು ಕೂತ್ಕೊಳ್ಳಿ ನಾನು ಮಾಡ್ತೀನಿ ಅಂತ ಹೇಳ್ಬೋದಲ್ವಾ? ವಾಟ್ಸ್ ರಾಂಗ್ ಇನ್ ದ್ಯಾಟ್? ಯಾಕೆ ಆ ಥರ, ಯಾಕೆ ತುಂಬ ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡಬಾರ್ದು ಅಂತ? ಬಿಗ್ ನೋ, ಕನ್ವಿನ್ಸ್ ಅಂತೂ 0%. ಯಾಕಂದ್ರೆ ಅದ್ರಲ್ಲಿ ಹೇಳಿದ್ರಲ್ವಾ ನಿನ್ನೆ ಮೊನ್ನೆ ಬಂದವಳು ಅಂತ. ಅವಳು ನಿನ್ನೆ ಮೊನ್ನೆ ಬಂದಿರೋಳ್ಕಿನ್ನ ಅವಳು ನಾಳೆಗೋಸ್ಕರ ಆ ಮನೆಗೆ ಬಂದಿರ್ತಾಳೆ. ಸೊ ಪಾಯಿಂಟ್, ವೆರಿ ಗುಡ್, ಅಮೇಜಿಂಗ್ ಪಾಯಿಂಟ್. ಅವಳ ಫ್ಯೂಚರಿಗೋಸ್ಕರ ಅವಳ ಪಾಸ್ಟ್ನೆಲ್ಲ ಬಿಟ್ಟು ಬಂದಿದ್ದಾಳೆ ಅಲ್ಲಿಗೆ. ಅವಳ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾಳೆ ಅಂದ್ರೆ ಅದು ಅವಳ ಮನೆ ಅನ್ಕೊಂಡ್ಬಿಟ್ಟಿದ್ದಾಳು ಅವಳು ಆಲ್ರೆಡಿ.
ಸೊ ನನ್ನ ಸ್ವಂತ ಮನೆ ಅಂದ್ಕೊಂಡು ಅವಳು ಅಷ್ಟು ಚೆನ್ನಾಗಿ ಎಲ್ರೂ ಪ್ರೀತಿಯಿಂದ ನೋಡ್ಕೊಂಡು ಓಡಾಡ್ತಾ ಇದ್ದಾಳೆ ಅಂದಮೇಲೆ ಸೊ ನಿನ್ನ ಹದ್ವಸ್ತಲ್ಲಿ ನೀನಿರುವಂಥ ಹೊಸ್ದಾಗಿ ಬಂದವಳಿಗೆ ರ್ಯಾಶಾಗಿ ಮಾತಾಡಿ, ಯಾಕಂದರೆ ಅವಳು ಗಂಡನೇ ನಂಬ್ಕೊಂಡು ಬಂದಿರ್ತಾಳೆ. ಸೊ ಶಿ ಈಸ್ ಡಿಪೆಂಡೆನ್ಸ್ ನಾವು ಗಂಡನ ಮೇಲೆ. ಸೊ ಅಷ್ಟು ರ್ಯಾಶಾಗಿ ಮಾತಾಡಿ ಅವಳು ಮನ್ಸಿಗೆ ಬೇಜಾರು ಮಾಡೋದು ನನಗೇನೋ ಇಷ್ಟ ಆಗಿಲ್ಲ, ಹೆಣ್ಮಕ್ಳು ಮನ್ಸಿಗೆ ಬೇಜಾರು ಮಾಡೋದು. ಓಕೆ, ಇದು ಅವರವರ ಮೂಗಿನ ನೇರಕ್ಕೆ ಆಗುತ್ತೆ. ಯಾಕೆಂದರೆ ಕೆಲವು ಸಲ ಡ್ರೋನ್ ಹೇಳತ್ತರ ಹುಡುಗಿರ ಡಾಮಿನೇಟಿಂಗ್ ಬೇಕು ಅಂತ ಅತ್ತೆ ಮಾವನ ಊರ್ಸಕ್ಕೆ ಮಾಡಿರ್ಬೋದು, ಕೆಲವು ಸಲ ಅತ್ತೆ ಮಾವ ಹುಡುಗಿನ ಊರ್ಸಕ್ಕೆ ಮಾಡಿರ್ಬೋದು. ಯಾರ್ಯಾರ ಮೇಲೆ ಯಾವ್ಯಾವ ಥರ ಉರಿ ಇರುತ್ತೆ ದೇವ್ರಿಗೆ ಗೊತ್ತು, ನಿಮಗೆ ಬಿಟ್ಟಿದ್ದು. ಮುಂದಿನ ಸರ್ವೆ ಪ್ರಶ್ನೆ. ನನ್ನ ಹೆಸರು ಮಧುಶ್ರೀ, ನಾನು ಮಾಸ್ಟರ್ಸ್ ಮಾಡ್ತಿದ್ದೀನಿ. ಸೊ ಯೂಶಲಿ ಗೊತ್ತು ಎಲ್ಲರಿಗೂ ದಟ್ ಹುಡುಗಿರೆಲ್ಲ ಮಂತ್ಲಿ ಟೈಮಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ದಟ್ ಈಸ್ ಮೇನ್ಲಿ ಪೀರಿಯಡ್ ಪ್ರಾಬ್ಲಮ್ಮು. ಸೊ ಇವಾಗ ನನ್ನ ಕ್ವೆಶನ್ ಏನು ಅಂತಂದರೆ, ಎಲ್ಲ ಹುಡುಗಿರಿಗೂ ಮೂಡ್ ಸ್ವಿಂಗ್ಸ್ ಅಂತ ಒಂದು ಬಂದೇ ಬರುತ್ತೆ. ಡ್ರೋನ್ ಪ್ರತಾಪ್ ಅವ್ರ ಹುಡುಗಿಗೆ ಏನಾದರೂ ಬಂದು ಸೊ ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನನ್ನ ಕ್ವೆಶನ್ ಆಗಿರುತ್ತೆ. ಸೊ ಆ ಸಮಯದಲ್ಲಿ ನಾನೇ ಸ್ವಲ್ಪ ತಗ್ಗಿ ಬಗ್ಗಿ ನಡೀತೀನಿ. ಆಕೆ ಹೇಳಿದ ಮಾತೆಲ್ಲ ತಪ್ಪಾಗ್ಲಿ ಸರಿ ಆಗ್ಲಿ ಕೇಳ್ತೀನಿ ಆಕೆ ಮಾತನ್ನ. ಮತ್ತೆ ಅದು ಮುಗಿಯುತ್ತಲ್ಲ ಆ ಟೈಮ್ ಮುಗಿದ ಮೇಲೆ ಆಕೆನ ಕನ್ವಿನ್ಸ್ ಮಾಡ್ತೀನಿ, ನೀನ್ ಹಿಂಗ್ ಮಾಡಿದ್ದೆ ಆ ಟೈಮಲ್ಲಿ ಅಂತ. ಅದು 1 ತಿಂಗಳಲ್ಲಪ್ಪ, ಲೈಫ್ ಲಾಂಗು ನೀನ್ ಕನ್ವಿನ್ಸ್ ಮಾಡ್ತಾನೆ ಇರ್ತೀಯ ಪ್ರತಿ ತಿಂಗಳು. ಅಂದ್ರೆ ಮಂತಲ್ಲಿ ಸ್ವಲ್ಪ ದಿವಸ ಅಲ್ವ ಮ್ಯಾಮ್? ಅದೇ ಹೇಳಿದ್ದು, ನೀನ್ ಕನ್ವಿನ್ಸ್ ಆಗ್ಬೇಕು. ಮೆಂಟಲಿ ರೆಡಿ ಇರ್ತೀನಿ ಮ್ಯಾಮ್ ಮಂತಲ್ಲಿ. ಒಟ್ಟಿನಲ್ಲಿ ಡ್ರೋನ್ ಉತ್ತರಕ್ಕೆ ರೆಡ್ಡಾ ಗ್ರೀನಾ? ಡೆಫಿನೆಟ್ಲಿ ಕನ್ವಿನ್ಸ್, ಯಾವಾಗಲೂ ಜೊತೆಗಿದ್ದು ಟೈಮ್ ಕೊಟ್ಕಂತ. ಒಟ್ಟಿನಲ್ಲಿ ಸರ್ವೇ ಪ್ರಕಾರ ಪ್ರಶ್ನೆಗಳು ಕೇಳಿರೋದಿದೆ ಫಸ್ಟ್ ಟೈಮ್ ಅಂತ ಕಾಣುತ್ತೆ ಇವತ್ತು ಈ ಒಂದು ಭರ್ಜರಿ ಬ್ಯಾಚಲರ್ ಸೀಸನ್ 2ನಲ್ಲಿ. ಐ ಥಿಂಕ್ ಯಾರ್ಯಾರು ಪ್ರಶ್ನೆ ಕೇಳಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಟ್ಟಲ್ಲಿ ಈ ಒಂದು ಟೆಸ್ಟಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಪಾಸ ಫೇಲ ನೋಡೋಣ. ಓವರ್ ಟು ರಚ್ಚು. ಅಲ್ಲ, ಅದು ಅವನ ಅಭಿಪ್ರಾಯ, ಅವನ ಪರ್ಸೆಪ್ಷನ್ ಟುವರ್ಡ್ಸ್ ಹಿಸ್ ಲೈಫ್ ಆ್ಯಂಡ್ ಎವ್ರಿಥಿಂಗ್. ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಸೊ ನಮ್ಮ ಜೀವನದಲ್ಲಿ ನಾವು ಹೆಂಗೆ ಇರಬೇಕು ಅನ್ನೋದು ನಮಗೆ ಗೊತ್ತಿರತ್ತೆ. ಸೊ ಅದು ಅವನ ಜೀವನ, ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಹೇಳಿದಾನೆ. ಕೆಲವೊಂದು ಕನ್ವಿನ್ಸಿಂಗ್ ಅಂತ ಅನಿಸ್ಲಿಲ್ಲ. ಗಗನ ಕೂಡ ಇವನ್ ಶಿ ವಾಸ್ ನಾಟ್ ಕನ್ವಿನ್ಸ್ಡ್ ಫಾರ್ ಕಪಲ್ ಆಫ್ ಆನ್ಸರ್ಸ್. ಇದು ಒಳ್ಳೆ ಟಾಪಿಕ್. ಕೇಳಿದಂಥ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ವಂಡರ್ಫುಲ್ ಕ್ವೆಶನ್ಸ್ನ ಶೂಟ್ ಮಾಡಿದ್ದಾರೆ. ಇದು ವೆರಿ ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ಇದು. ಹೆಣ್ಮಕ್ಳು ಬಗ್ಗೆ ಅಂತ ಬಂದ ತಕ್ಷಣ ತುಂಬ ಜನ ಗಂಡ್ಮಕ್ಳಿಗೆ ಗೊತ್ತಿರಲ್ಲ ಹೌ ಟು ಹ್ಯಾಂಡಲ್ ಎಲ್ಲ ವಿಷಯದಲ್ಲೂ. ಸೊ ತುಂಬ ಸೂಕ್ಷ್ಮವಾಗಿ ವಿಚಾರಗಳನ್ನ ಡಿಪ್ಲೊಮೆಸಿ ಇಲ್ಲದೆ ಮಾತಾಡಬೇಕು. ಕೆಲವೊಂದು ವಿಷಯದಲ್ಲಿ ಅವ್ನು ಅದನ್ನು ಮಾಡ್ದ, ಕನ್ವಿನ್ಸಿಂಗ್ ಅಂತ ಕೆಲವೊಂದು ಅನಿಸ್ತು, ಕನ್ವಿನ್ಸಿಂಗ್ ಅಂತ ಅನಿಸ್ಲಿಲ್ಲ. ಕೆಲವೊಂದು ಕಡೆ ಫೇಲು ಪಾಸು ಅದು ನನಗೆ ಗೊತ್ತಿಲ್ಲ. ಜೀವನದಲ್ಲಿ ಅವ್ನು ಪಾಸ್ ಆಗಬೇಕು ಅಂತ ಇರೋನು ಪಾಸ್ ಆಗ್ತೀಯಾ? ಓಕೆ, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಆ್ಯಂಡ್ ಗಗನ, ಯು ಆರ್ ವಂಡರ್ಫುಲ್. ಎಷ್ಟು ಚಂದ ಮಾತಾಡ್ತೀಯ. ಥ್ಯಾಂಕ್ ಯು ಮ್ಯಾಮ್, ಮೀನ್ಸ್ ಅ ಲಾಟ್. ತುಂಬಾ ಮೆಚೂರ್ಡ್ ಆಗಿ ಮಾತಾಡ್ತೀಯ. ನೈಸ್, ಗುಡ್. ಥ್ಯಾಂಕ್ ಯು ಮ್ಯಾಮ್, ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ರವಿ ಸರ್, ಇವತ್ತು ಇದ್ದಿದ್ರಲ್ಲಿ ಇದೆ ಬೆಸ್ಟ್ ಸೆಗ್ಮೆಂಟ್. ಥ್ಯಾಂಕ್ ಯು. ದಿ ಕ್ವಶನ್ಸ್ ಆಸ್ಡ್ ಲಾಜಿಕಲ್ ಆಗಿ ಎಲ್ಲ ಪ್ರತಿಯೊಂದು ಪ್ರಶ್ನೆಗಳು ನಡೆಯುವಂಥದ್ದು. ಬಟ್ ಜೀವನದಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಪ್ರತಾಪ್. ಹಾಂ ಸರ್. ಇಟ್ ಈಸ್ ನಾಟ್ ಹೌ ವಿ ಆ್ಯಕ್ಟ್, ಇಟ್ ಈಸ್ ಹೌ ವಿ ರಿಯಾಕ್ಟ್ ಇಸ್ ವಾಟ್ ಲೈಫ್ ಹ್ಯಾಪನ್ಸ್. ಅರ್ಥ ಆಯ್ತಾ? ನೀವು ಎಲ್ಲದಕ್ಕೂ ಡಿಪ್ಲೊಮ್ಯಾಟಿಕ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡೇ ಹೋಗೋಕ್ಕಾಗಲ್ಲ. ಕೆಲವು ಸಿಚುವೇಶನ್ಸಲ್ಲಿ ನೀವು ಕೆಟ್ಟವ್ರು ಆಗಲೇಬೇಕು. ನೀವು ಕರೆಕ್ಟ್ ಅನ್ನೋ ಕಡೆ ವಾಲ್ತಿಲ್ಲ. ನೀವು ಕರೆಕ್ಟಾಗಿ ಇರೋದಕ್ಕೆ ವಾಲ್ತಾ ಇದ್ದೀರಾ. ಸುಮ್ಮನೆ ಯಾರನ್ನೂ ನೋಯಿಸ್ಬಾರ್ದು, ಅವ್ರು ಮಾಡಬಾರ್ದು. ಅದು ಲೈಫ್ ಆಗೋದೇ ಇಲ್ಲ. ಸಮ್ಟೈಮ್ಸ್ ನಿನ್ನ ಹೆಂಡ್ತಿ ಕರೆಕ್ಟ್ ಆಗಿದ್ದಾಳೆ, ನಿಮ್ಮ ಅಪ್ಪ ಅಮ್ಮ ಕರೆಕ್ಟ್ ಇಲ್ಲ ಅಂದರೆ ನೀವು ಹೆಂಡ್ತಿ ಕಡೆ ವಾಲ್ಲೇಬೇಕು. ನೀವು ಅಂದ್ಕೊಳ್ಳೋಷ್ಟು ಎಲ್ಲ ಸುಲಭ ಅಲ್ಲ. ಯು ಶುಡ್ ನೋ ಹೌ ಟು ಬ್ಯಾಲೆನ್ಸ್ ಲೈಫ್. ಅದಕ್ಕೆ ನೀವು ಪ್ರಶ್ನೆಗಳು ಹಾಕೋದು. ಈ ಥರ ಸಿಚುವೇಶನ್ಸ್ ಬಂದರೆ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರೆ ಹೌ ವಿಲ್ ಯು ಟೇಕ್ ದಿ ಸ್ಟ್ಯಾಂಡ್ ಅಂತ. ಜೀವನದಲ್ಲಿ ಒಳ್ಳೆಯವನಾಗಿರೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಡೆ. ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿ ಮಾತಾಡಿದ್ದು ಗಗನನೇ. ಅವ್ಳು ಚೆನ್ನಾಗಿ ಉತ್ತರ ಕೊಡಲಿ 2-3 ಕಡೆ ಅಂತೂ ತುಂಬ ಚೆನ್ನಾಗಿ ಕೊಟ್ಟಲು. ನಾವು ಮೊನ್ನೆ ಮರೆತು ನಾಳೆ ಗೋಸ್ಕರ ಇಲ್ಲಿ ಬಂದಿದ್ದೀವಿ ಅನ್ನೋ ಒಂದು ಚೆನ್ನಾಗಿ ಹೇಳಿದೆ. ಅಂದರೆ ದಿಸ್ ವಾಸ್ ದಿ ಬೆಸ್ಟ್ ಸೆಗ್ಮೆಂಟ್ ಸೋಪರ್. ಇವತ್ತಿಗೆ ಈ ಸೆಗ್ಮೆಂಟ್ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ರವಿ ಸರ್ ಇಷ್ಟೋ ತನಕ ಏನು ಹೇಳಿದ್ರು ಪ್ರತಿಯೊಬ್ಬ ಬ್ಯಾಚುಲರ್ಗಳಿಗೂ ಇದೊಂಥರ ಲೆಸನ್ ಇದ್ದಂಗೆ. ಇವತ್ತೇನೇನು ನಡೀತು ಇದೆಲ್ಲದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಬರುವ ಜೀವನದಲ್ಲಿ ಒಳ್ಳೆ ಬೆಳವಣಿಗೆ ನಿಮ್ದಾಗ್ಲಿ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ನಿರಂಜನ ಕಣೋ ಅಂತ ಹೇಳ್ತಾ ನಿಮ್ಮಿಬ್ಬರನ್ನ ಕಳಿಸ್ಕೊಡ್ತಾ ಇದೀನಿ. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ಸ್ಪಾಟ್ ಆಗಿದ್ದು ಇಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ ಹತ್ತಿರದಲ್ಲೇ ರಿಪೀಟೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಗಳಿದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು
ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ದರ್ಶನ್ ಹಾಗೂ ಏಂಜಲ್ ಅಪೇಕ್ಷಾ ಆನ್ ಸ್ಟೇಜ್. ಅಪೇಕ್ಷಾ, ಇವತ್ತಿನ ರೌಂಡ್ ಅಲ್ಲಿ ನಿಮ್ಮ ಸ್ಟೂಡೆಂಟ್ಗೆ ಯಾವ ತರ ಟೆಸ್ಟ್ ಕೊಡಬೇಕು ಅಂತ ಅನ್ಕೊಂಡಿರೋದು? ಇವಾಗ ಹೆಂಡತಿಗೆ ಒಂದಿಷ್ಟು ಆಸೆಗಳಂತ ಇರುತ್ತೆ, ಮತ್ತೆ ಅಮ್ಮಂಗೂ ಅಷ್ಟೇ ಮಗನ ಮೇಲೆ ಈ ತರದ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಹೆಂಡತಿ ಮತ್ತೆ ಅಮ್ಮನ ಮಧ್ಯ ಇವನು ಹೇಗೆ ಇಬ್ರು ಬ್ಯಾಲೆನ್ಸ್ ಮಾಡ್ತಾನ, ಅಥವಾ ಒಂದ್ ಕಡೆ ವಾಲ್ತಾನ ಈ ಕಡೆ ವಾಲ್ತಾನ ಅನ್ನೋದನ್ನ ನೋಡ್ರಿ. ಎಲ್ರಿಗೂ ಒಂದೊಂದರೆ ನಂಗೆ ಎರಡೆರಡು ಈಗ ಎಲ್ಲದಕ್ಕಿಂತ ಕಷ್ಟವಾದ ಟಾಸ್ಕ್ ಅಂದ್ರೆ ತುತ್ತಾನ ಮುತ್ತಾನ ಅಂತ. ಹೌದು. ಅಮ್ಮನ ಹೆಂಡತಿನ ರೇಂಜ್ ಅಲ್ಲಿ ಇದೆ ಈ ಟಾಸ್ಕ್. ಹೌದು. ನೋಡ್ರಿ ಜೋ, ಗಂಡ ಜನ್ಮ ಅಂತ ಹುಟ್ಟಿದ ಮೇಲೆ ಒಂದು ಕಡೆ ತಾಯಿ, ಇನ್ನೊಂದು ಕಡೆ ಹೆಂಡತಿ, ಎರಡು ಬನ್ನುಗಳ ಮಧ್ಯೆ ಸಿಕ್ಕಾಕೊಂಡು ಸ್ಯಾಂಡ್ವಿಚ್ ಆದಂಗೆ ಆಗಿರ್ತೀವಿ ನಾವು. ಅದೇ ಇವಾಗ ಇನ್ನ ಟೆನ್ಷನ್ ಆಗ್ತಾ ಇದೆ, ಬಿಕಾಸ್ ಬರೀ ಹುಡುಗಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಇಷ್ಟೊತ್ತಿತ್ತು, ಈಗ ಇಬ್ರು ಮಧ್ಯ ಅಂದ್ರೆ ಸ್ವಲ್ಪ. ನಿಮ್ಮ ಮೆಂಟರ್ ಕೊಟ್ಟಿರೋ ಟೆಸ್ಟ್ ಪ್ರಕಾರ ವೇದಿಕೆಗೆ ನಾವು ಬರಮಾಡ್ಕೊತಾ ಇದೀವಿ ದರ್ಶನ್ ಅವರ ತಾಯಿ ಶ್ರೀಮತಿ ಗಾಯತ್ರಿ ಅಶ್ವಥ್ ಆನ್ ಸ್ಟೇಜ್. ಅಮ್ಮ ನೋಡಿ, ಇವ್ರ ಹೆಸರು ದರ್ಶನ್ ಅಂತ. ನಿಮ್ಗೆ ಪರಿಚಯ ಇದೆಯಮ್ಮ ಇವರು? ತುಂಬಾ ಪರಿಚಯ ಇದ್ದಾನೆ ಸರ್. ಇವತ್ತಿನ ಮೇಲೆ ನೋಡ್ಬೇಕು ನಾನು ಎಷ್ಟು ಇವನಿಗೆ ಪರಿಚಯ ಆಗಿದ್ದೀನಿ ಅಂತ ಇವತ್ತು ಇಲ್ಲಿ ನಡೆಯೋ ಟಾಸ್ಕ್ ಗೊತ್ತಾಗುತ್ತೆ. ಇದೇ ನಾ ಕೇಳಿದ್ದು. ದರ್ಶನ್, ಫ್ಯೂಚರ್ ಅಲ್ಲಿ ಬರುವಂತ ನಿನ್ನ ಬಹಳ ಸಂಗಾತಿ ನಿನಗೆ ಎಷ್ಟು ಹೆಲ್ಪ್ಫುಲ್ ಆಗಿರ್ತಾರೆ, ನೀನ್ ಅವ್ರನ್ನ ಎಷ್ಟು ಅರ್ಥ ಮಾಡ್ಕೋತ ಅನ್ನೋದಕ್ಕೆ, ಜೊತೆಗೆ ಅಮ್ಮನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀಯ ಅನ್ನೋದಕ್ಕೋಸ್ಕರ ಈ ಒಂದು ಆಟ. ಓಕೆನಾ? ಓಕೆ. ಆಟ ವೆರಿ ಸಿಂಪಲ್. ಆ ಕಡೆ ಅಮ್ಮ, ಆ ಕಡೆ ಅಪೇಕ್ಷಾ. ನಾ ಒಂದೊಂದೇ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ಅದಕ್ಕೆ ಸರಿಯಾದ ಉತ್ತರನ ಅಮ್ಮ ಕೊಡ್ತಾರ ಅಥವಾ ಅಪೇಕ್ಷಾ ಕೊಡ್ತಾರ ಅಂತ ನೀನ್ ಡಿಸೈಡ್ ಮಾಡ್ಬೇಕು. ಓಕೆ. ನಿನ್ನ ಮೊದಲ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ಉತ್ತರ ಯಾರು ಹೇಳ್ಬೋದು? ಅಪೇಕ್ಷಾ. ಅಪೇಕ್ಷಾ ಉತ್ತರ ಡೆಲ್ಲಿ. ಸರಿಯಾದ ಉತ್ತರ, 1 ಅಂಕಗಳು. ಜಿ ಕನ್ನಡದಲ್ಲಿ ಬರುವ ಸೀರಿಯಲ್ಗಳ ಹೆಸರುಗಳನ್ನು ಹೇಳಿ. ಯಾರು ಹೇಳ್ತಾರೆ? ಮಮ್ಮಿ. ಅಮ್ಮ ಹೇಳಿ. ಅಮೃತಧಾರೆ, ಲಕ್ಷ್ಮೀ ನಿವಾಸ, ಪುಟ್ಟಕ್ಕನ ಮಕ್ಕಳು, ಶ್ರೀರಸ್ತು ಶುಭಮಸ್ತು, ಶ್ರಾವಣಿ ಸುಬ್ರಹ್ಮಣ್ಯ, ನಾನಿನ ಬಿಡಲಾರೆ, ಬ್ರಹ್ಮಗಂಟು, ಲಕ್ಷ್ಮೀ ನಿವಾಸ, ಅಣ್ಣಯ್ಯ. ಎಲ್ಲ ಹೇಳ್ಬಿಟ್ರಲ್ಲೋ. ಮುಂದಿನ ಪ್ರಶ್ನೆ, ದೀಪಾವಳಿ ದಿನದಲ್ಲಿ ಬರುವ ದಿನಗಳು ಯಾವ್ದ್ಯಾವುದು? ಮಮ್ಮಿ. ಅಮ್ಮ ಹೇಳಿ. ನರಕ ಚತುರ್ದಶಿ, ಬಲಿಪಾಡ್ಯಮಿ, ಧನಲಕ್ಷ್ಮಿ ಪೂಜೆ. ಕರೆಕ್ಟ್. ಇಂದಿನ 1 ಗ್ರಾಂ ಚಿನ್ನದ ನಿಖರವಾದ ಬೆಲೆ ಎಷ್ಟು? ಮಮ್ಮಿ. ಅಂಬಾ ಹೇಳಿ. 8,000 ಚಿಲ್ಡ್ರೆ. ಚಿಲ್ಡ್ರೆ ಅಂತ ಹೇಳಂಗಿಲ್ಲ, ನಿಖರವಾದ ಅಂತ ಹೇಳಿದೆ. 8,900. 8,900. ರಚ್ಚುನೇ ಕೇಳಬೇಡ. ಏನ್ ರಚ್ಚು ಉತ್ತರ ಸರಿನಾ? 9,568. 8,568 ಸರಿಯಾದ ಉತ್ತರ. ತಪ್ಪು ಉತ್ತರ ಕೊಟ್ಟಿರೋದ್ರಿಂದ ನಮ್ಮ ಸ್ಟೇಜಿನ ವಾಡಿಕೆ ಏನಪ್ಪ ಬೆಳಗಿಂದ ಪನಿಷ್ಮೆಂಟ್. ರವಿ ಸರ್, ಏನ್ ಕೊಡ್ಬೋದು ಸರ್? ಹಾಗಲಕಾಯಿನ ತಗೊಂಬರೋದಕ್ಕೆ ಇನ್ನೊಬ್ಬ ಸ್ಪೆಷಲ್ ಗೆಸ್ಟ್ ನೇ ಕರೆಸ್ತಾ ಇದೀನಿ. ಆ ಗೆಸ್ಟ್ ಜೊತೆನೆ ಕಳಿಸ್ಬಿಡಿ ಪ್ಲೀಸ್. ನಮ್ ಗುರುಗಳಿಗೆ ನಮಸ್ಕಾರ. ಏನ್ ಸರ್ ಇದು? ಈಗ ಜಿ ಟಿವಿಗೆ ನಾನು ತುಂಬಾ ಕೃತಜ್ಞತೆ ಸಲ್ಲಿಸಬೇಕು. 15 ವರ್ಷ ಆಗಿತ್ತು. 15 ವರ್ಷದಿಂದ ಕೆಲವೊಂದು ಸುಮಾರು ಸಾರ್ತಿ ಒಂದು ತಪ್ಪು ಮಾಡಿದಾಗ ಒಂದು ಬಾರಿಸ್ಬೇಕು ಅಂತ ಅನ್ಸೋದು, ದೊಡ್ಡವನಾಗ್ತಾವನೆ ಅಂತ ಇವ್ರು ಅಡ್ಡಡ್ಡ ಬರೋರು, ಹಂಗಂಗೆ ಹೋಗ್ತಿತ್ತು. ಈಗ ಒಳ್ಳೆ ಅವಕಾಶ ಸಿಕ್ಕಿದೆ. ಯಾವುದೋ ಒಂದು ಕಾರಣಕ್ಕೆ ಯಾವ್ಯಾವ್ದೋ ಜ್ಞಾಪಕ ಇರೋದಕ್ಕೆಲ್ಲ ಇವತ್ತು ಸೇರಿಸಿ ರೆಡಿಯಾಗಿ ಬಂದಿರಾ ಅಂಕಲ್? ಹೆಂಗೆ ಅಂದ್ರೆ ಒಂದೊಂದು ಏಟಿಗೂ ಒಂದೊಂದು ಕಾರಣ ಇರ್ಬೇಕು. ನೀನು ಒಬ್ಬ ಮಗನ, ನನ್ನ ಮಾತು ಕೇಳ್ತೀಯಾ? ಆಯ್ತಾ? ತಗೊಳ್ಳಿ, ನಿಮ್ಮ ಸಮಯ ಈಗ ಶುರು. ಅಲ್ಲ ಕಣೋ, ಇಷ್ಟು ವರ್ಷ 25 ವರ್ಷದಿಂದ ನಿಮ್ಮಮ್ಮ ನಿನ್ನ ಸಾಕಿ ಬೆಳೆಸಿದ್ದಾರೆ. ನೀನು ಅದನ್ನ ಸರಿಯಾಗಿ ಅವ್ರಿಗೆ ಏನು ಹೇಳ್ತದೆ ಗೊತ್ತಾಗ್ದಿರಾ? ಆ ಹುಡುಗಿಗೆ ಪಾಪ ಹೇಳ್ತಾ ಇಲ್ಲ ಹುಡುಗಿ, ಆ ಹುಡುಗಿ ಹೇಳ್ತಾ ಇಲ್ಲ ಹುಡುಗಿ. ಗೊತ್ತಿದ್ರು ಹೇಳ್ತಾ ಇದೆಯಲ್ಲ, ಗೊತ್ತಿದ್ರು ಹೇಳ್ತಾ ಇದೆಯಲ್ಲ. ಮುಂದಿನ ಪ್ರಶ್ನೆ, ಶಟಲ್ ಕಾಕ್ ಯಾವ ಪಕ್ಷಿಯ ಪುಕ್ಕದಿಂದ ಮಾಡುತ್ತಾರೆ? ಅಪೇಕ್ಷಾ. ಅಪೇಕ್ಷಾ ಹೇಳಮ್ಮ. ಪಾರ್ವಾಳ. ಮ್ಯೂಸಿಕ್. ಅಲ್ಲ, ಇಷ್ಟು ವಾರದ ಜೊತೆಲಿ ಇದೆಯಲ್ವಾ, ಅದನ್ನೆಲ್ಲ ಹೇಳ್ಕೊಡ್ಬೇಕು ತಾನೇ ನೀನು. ಅದನ್ನೆಲ್ಲ ಹೇಳ್ಕೊಡ್ಬೇಕು ತಾನೇ ನೀನು.
ಸರಿಯಾದ ಉತ್ತರ ಬಾತುಕೋಳಿ. ಮುಂದಿನ ಪ್ರಶ್ನೆ, ನಿಮ್ಮ ತಾಯಿ ಹಾಗೂ ಅಪೇಕ್ಷಾ ಇವರಿಬ್ಬರಲ್ಲಿ ಬಿಸಿಬೇಳೆ ಬಾತ್ ಕಂಡ್ರೆ ಯಾರಿಗೆ ಇಷ್ಟ ಆಗೋದೇ ಇಲ್ಲ? ಯಾವ ಉತ್ತರ ಯಾರು ಹೇಳ್ಬೋದು? ಕನ್ಫ್ಯೂಸ್ ಆಗ ಅಪೇಕ್ಷಾ ಹೇಳ್ಬೋದು. ಅಪೇಕ್ಷಾ ಹೇಳಮ್ಮ, ಯಾರಿಗಿಷ್ಟ ಇಲ್ಲ ಅಂತ ನಿನ್ಗನ್ಸುತ್ತೆ? ನನಗಿಷ್ಟ, ಅಮ್ಮಂಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅಮ್ಮ ನಿಮ್ಗೆ ಇಷ್ಟ ಇಲ್ಲ? ಇಷ್ಟ ಇಲ್ಲ. ಏನಿದ್ರು ಹೊಡಿಯೋದಕ್ಕೆ ಒಂದು ಚಾನ್ಸ್ ಕೊಡಿ. ಇಲ್ಲ ಇಲ್ಲ ಸರಿಯಾದ ಉತ್ತರ ಹೇಳಿದಾನೆ. ಗೆಸ್ ಮಾಡ್ದ, ಅವಳು ಸರಿಯಾದ ಉತ್ತರ ಅಷ್ಟೇ. ಕಂಗ್ರ್ಯಾಚುಲೇಷನ್. ಮುಂದಿನ ಪ್ರಶ್ನೆ, ಕೋಗಿಲೆ ಕೂ ಎಂದು ಎಷ್ಟು ಬಾರಿ ದಿನಕ್ಕೆ ಕೂಗುತ್ತದೆ? ಇದ್ಯಾವ ಪ್ರಶ್ನೆ? ಮ್ಯೂಸಿಕ್. ದಿನ ಬೆಳಗ್ಗೆ ಬಂದು ನಿಮ್ಮಮ್ಮ ಮುಂದೆ ಕೂತ್ಕೊಂಡು ಕೂ ಕೂ ಅಂತ ಅಂತಾರೋದನ್ನ ಕೇಳಿಸ್ಕೊತಾರದಿಲ್ವಾ? ಅದು ಕೇಳಿಸ್ಕೊತಾ ಇದೆ ತಾನೆ ದಿನ? ಎಷ್ಟದಿಗೂ ನೀವ್ ಹೇಳಿ, ಎಷ್ಟದಿಗೂ ಹೋಗುತ್ತೆ? ಅದಕ್ಕೆ ಇಷ್ಟ ಬಂದ ಸರಿ ಅದನ್ನೇ ಹೇಳ್ಬೇಕಾಗಿತ್ತು. ಸಿಂಪಲ್. ನಾನೇನು ಕೋಗಿಲೆ ಮೇಲೆ ಕ್ಯಾಮ್ರಾ ಇಟ್ಟಿದ್ದೀನ? ಸರ್, ಇದೊಂದು ದಿನ ಬೆಳಗ್ಗೆ ಅಮ್ಮ ಮಗ ಕೂತ್ಕೊಂಡು ನಮ್ಮ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಮ್ಮ ಹಳ್ಳಿ ಮರದ ಮೇಲೆ ಕೂಂತ ಕೂಗ್ತಾ ಇರುತ್ತೆ. ಇವರಿಬ್ರು ಎಷ್ಟು ವರ್ಷ ಟ್ರೈ ಮಾಡಿದ್ದಾರೆ. ದರ್ಶನ್ ಏನು ಗಂಡು ಕೋಗಿಲೆ ತರ ಕೂಗ್ತಾನೆ? ಈಗ ಹೆಣ್ಣು ಕೋಗಿಲೆ ತರ ಗಂಡು ಕೋಗಿಲೆ ತರ ಕೂಗ್ತಾ ಇರ್ತಾರೆ. ಒಂದ್ಸಲಿ ಮಾಡು. ಬನ್ನಿ ಬನ್ನಿ. ಸಡನ್ ಒಂದ್ ಕಾಗೆ ಬಂದ್ರೆ ಹೆಂಗಿರುತ್ತೆ ನೋಡೋಣ. ಹಂಗಿತ್ತು. ಒಟ್ಟಲ್ಲಿ ಮಜವಾಗಿ ಆನ್ಸರ್ ಮಾಡ್ತಾ ಇರಿ. ಈಗ ಸದ್ಯಕ್ಕೆ ನಾನ್ ಕೇಳೋ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ಅಂತ ನೀನು ಹೇಳ್ಬೇಕು. ಕಳೆದ ಬಾರಿ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಆನೆಯ ಹೆಸರು ಏನು? ಯಾರು ಆನ್ಸರ್ ಮಾಡ್ಬೋದು ಅಂತ ಹೇಳ್ಬೇಕು. ಮಮ್ಮಿ. ಅಮ್ಮ. ಭೀಮಾ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭೀಮನ ತಮ್ಮನ ಹೆಸರೇನು? ಅಪೇಕ್ಷಾ. ಅಪೇಕ್ಷಾ. ಅರ್ಜುನ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅಮ್ಮ ಮತ್ತು ಅಪೇಕ್ಷಾ ಇಬ್ಬರಲ್ಲಿ ಯಾರಿಗೆ ಚಿಕನ್ ಕಬಾಬ್ ಅಂದರೆ ತುಂಬಾ ಇಷ್ಟ? ಯಾರು ಉತ್ತರ ಹೇಳ್ಬೋದು ಅಂತ ಹೇಳ್ಬೇಕು. ಅಪೇಕ್ಷಾ. ನನಗೆ ಇಷ್ಟ ಚಿಕನ್ ಕಬಾಬ್, ತುಂಬಾ ಸರಿಯಾದ ಇಷ್ಟ. ಉತ್ತರ. ನಾನು ಕೇಳೋ ಪ್ರಶ್ನೆಗೆ ಯಾರಿಗೆ ಇಷ್ಟ ಇಲ್ಲ ಅಂತ ಡೈರೆಕ್ಟ್ ಆಗಿ ನೀನೇ ಹೇಳ್ಬಿಡು ಅಲ್ಲಿ. ಅದು ಕರೆಕ್ಟ್. ಅಮ್ಮ ಹಾಗೂ ಅಪೇಕ್ಷಾ ಇವರಿಬ್ಬರಲ್ಲಿ ಯಾರಿಗೆ ಪಿಂಕ್ ಕಲರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ? ಮಮ್ಮಿ. ಕರೆಕ್ಟ್. ಮುಂದಿನ ಪ್ರಶ್ನೆ, ಕೈ ಕಡಿತಾ ಇದೆ ಸರ್. ಕೈ ಕಡಿತಾ ಇದೆ ಸರ್. ನಿರಂಜನ್ ದೇಶಪಾಂಡೆ ಅವರ ಹುಟ್ಟಿದ ದಿನಾಂಕ ಯಾವುದು? ಅಪೇಕ್ಷಾ. ಗೊತ್ತಿಲ್ಲ. ಅಲ್ಲ, ಇಷ್ಟು ವಾರದಿಂದ ಜೊತೆಯಲ್ಲಿ ಇದೆಯಾ? ಆ ಹುಡುಗಿ ಇದೆ, ಇವರಿದ್ದಾರೆ. ಅದು ಕೇಳಿಸ್ಕೊಂಡು ಜೊತೆಗಿದ್ದು ನಿಮ್ಮ ಬರ್ತಡೆಗಳು ಅವ್ರ ಬರ್ತಡೆಗಳು ಎಲ್ಲ ಮಾಡ್ತಾ ಇರ್ತಾರೆ. ಇಷ್ಟು ಈಗ ವಾರದಿಂದ ಇದ್ದಾರೆ ಜೊತೆಯಲ್ಲಿ, ಎಲ್ಲರ ಬರ್ತಡೆಗಳು ಅದು ಇದು ಮಾಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರೆ, ಫಾಲೋಗಳು ಅಷ್ಟು ಇಷ್ಟು ಉದ್ದ ಅಂತ ಹೇಳ್ತಾ ಇರ್ತಾರೆ. ಅಷ್ಟು ತಿಳ್ಕೊಂಡಿಲ್ಲ ಅಂದ್ರೆ ಹೆಂಗೆ ಅಂತ. ನಿಜವಾಗ್ಲೂ ನನ್ನ ಬರ್ತಡೇ ಕೈ ಕಿಡಿಬೇಕಾದ್ರೆ ಹೇಳ್ದಂಗೆ ಆಗೋಯ್ತಲ್ಲ. ಒಟ್ಟಲ್ಲಿ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಒಂದು ಸಂಸಾರಿ ಎಂದ ಮೇಲೆ ತಾಯಿ ಹಾಗೂ ಹೆಂಡತಿ ಇಬ್ಬರು ಸಮನಾಗಿ ಬ್ಯಾಲೆನ್ಸ್ ಮಾಡೋದೇ ಒಂದು ಸಂಸಾರ. ಅಂದ್ರೆ ಸಂಸಾರ ಇದ್ದಲ್ಲಿ ಸಂಸಾರ ಆಗುತ್ತೆ. ಇದೇ ಒಬ್ಬ ಜೆಂಟಲ್ ಮೆನ್ ನ ಲಕ್ಷಣ ಅಲ್ವಾ ಅಂಕಲ್? ಕರೆಕ್ಟ್ ಆಗಿ ಹೇಳಿದ್ರಿ. ಈ ಒಂದು ತುತ್ತಾಮುತ್ತ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನಮ್ಮ ರಚ್ಚುನ್ ಕೇಳ. ರಚ್ಚು, ಸುತ್ತಮುತ್ತ ಡೆಫಿನೆಟ್ಲಿ ಅಮ್ಮ ಮತ್ತೆ ಹೆಂಡತಿ ಅಂತ ಇದ್ದಾಗ ಆಸ್ ಯು ಸೇಡ್ ಇಬ್ರು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ್ಲೇ ಆ ಹುಡುಗನ ಲೈಫ್ ತುಂಬಾ ಚೆನ್ನಾಗಿರತ್ತೆ. ಒಂಥರ ಗೋಲ್ಡನ್ ಲೈಫ್ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ಸ್ವಲ್ಪ ಅಲ್ಲ ಜಾಸ್ತಿ ಕಷ್ಟ ಆಗುತ್ತೆ. ದರ್ಶನ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾನೆ. ಯಾಕೆ ಅಂದ್ರೆ ಅವನಿಗೆ ಒಳ್ಳೆ ತಂದೆ ತಾಯಿ ಸಿಕ್ಕಿದ್ದಾರೆ ಅಂಡ್ ಅಂಕಲ್ ನ ನೋಡಿ ಅವನ್ಗೆ ಗೊತ್ತು ಆಂಟಿನ ಹೆಂಗೆ ನೋಡ್ಕೊಂಡಿದ್ದಾರೆ ಅಂತ. ಸೊ ಅದೇ ತರ ದರ್ಶನ್ ಅವರ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಒಂದು ನಂಬಿಕೆ. ಅಂಡ್ ನಿಮ್ಮನೆಗೆ ಒಳ್ಳೆ ಸೊಸೆ ಬರ್ಲಿ ಅಂತ ನಾನು ಅವತ್ತು ಹೇಳ್ದೆ, ಈಗಲೂ ಹೇಳ್ತೀನಿ, ಒಳ್ಳೆ ಸೊಸೆ ಸಿಗ್ತಾರೆ, ಬರ್ತಾರೆ. ಓವರ್ ಇಟ್ ವಾಸ್ ಫನ್ ಟು ವಾಚ್. ನೈಸ್. ಥ್ಯಾಂಕ್ ಯು. ಇನ್ನು ಈ ತುತ್ತ ಮುತ್ತ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರ ರವಿ ಸರ್? ಅಲ್ಲ, ಮೇನ್ ಇಂಪಾರ್ಟೆಂಟ್ ಲೈಫಲ್ಲಿ ಮದುವೆ ಆದ್ಮೇಲೆ ಬರೋದೇ ಈ ಬ್ಯಾಲೆನ್ಸಿಂಗ್ ಆಕ್ಟ್ ಬಿಟ್ವೀನ್ ಮದರ್ ಅಂಡ್ ಹೆಂಡತಿ ಮಧ್ಯೆ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದೇ ತುಂಬಾ ಮೇಜರ್ ಫ್ಯಾಕ್ಟರ್. ಪ್ರಾಬ್ಲಮ್ಸ್ ಬರೋದೇ ಅಲ್ಲಿ. ಬಟ್ ದರ್ಶನ್ ಫ್ಯಾಮಿಲಿ ಆ ಪ್ರಾಬ್ಲಮ್ ಬರಲ್ಲ. ಬಿಕಾಸ್ ಬೋತ್ ಆರ್ ಸ್ಪೋರ್ಟಿವ್, ಪೇರೆಂಟ್ಸ್ ಆರ್ ಸ್ಪೋರ್ಟಿವ್. ಅಮ್ಮ ಅರ್ಥ ಮಾಡ್ಕೊಳ್ಳೋ ಲೆವೆಲ್ಗೆ ಇದಾರೆ, ಮಗನ ಅರ್ಥ ಮಾಡ್ಕೋತಾರೆ. ಅಪ್ಪನ ಸ್ಪೋರ್ಟಿವ್ ಆಗಿರೋದ್ರಿಂದ ಆ ಪ್ರಾಬ್ಲಮ್ ಆ ಮನೇಲಿ ಬರೋದಿಲ್ಲ. ಇವಾಗ ಮಾಡಿದೆಲ್ಲ ಫನ್ ಆಗಿತ್ತು. ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ. ವೆರಿ ನೈಸ್. ಏನಮ್ಮ ಅಪೇಕ್ಷಾ, ಇವಾಗ ನಿನಗೆ ಅನಿಸ್ತಾ ಇದೆ ನಿನ್ನ ಬ್ಯಾಚುಲರ್ ಬ್ಯಾಲೆನ್ಸಿಂಗ್ ಟೆಸ್ಟ್ ಅಲ್ಲಿ ಪಾಸ ಡುಮ್ಕಿನ? ಪಾಸ್ ಆಫ್ ಕೋರ್ಸ್. ವೆರಿ ಗುಡ್.
ಯಾಕೆ ಅಂದರೆ ನಾನು ಜಾಸ್ತಿ ಅಪ್ಪ ಅಮ್ಮನ ಪ್ರೀತಿ ಮಾಡೋದ್ರಿಂದ ನಾನು ಯಾವಾಗಲೂ ಅನ್ಕೋತೀನಿ ನನ್ನ ಗಂಡನು ಅವ್ರ ಅಪ್ಪ ಅಮ್ಮನ ನಾನೆಷ್ಟು ಪ್ರೀತಿ ಮಾಡ್ತೀನಿ ಅಷ್ಟೇ ಪ್ರೀತಿ ಮಾಡಬೇಕು. ಯಾವುದೇ ಒಂದು ಕಾರಣಕ್ಕೂ ನಾನು ಮುಂದೆ ಆಗಲಿ ನನ್ನ ಹಿಂದೆ ಆಗಲಿ ಬಿಟ್ಕೊಡ್ಬಾರ್ದು ಅಪ್ಪ ಅಮ್ಮನ ಅಂತ ನಾನು ಅನ್ಕೋತೀನಿ. ಸೊ ಇದರಲ್ಲಿ ಅನಿಸ್ತು ದರ್ಶನ್ ಎಷ್ಟು ಅಮ್ಮನ ಸಪೋರ್ಟ್ ಮಾಡ್ತಾನೆ ಅಷ್ಟು ನನಗೆ ಖುಷಿ ಆಗುತ್ತೆ ಅಂತ. ಸೊ ಐ ಆಮ್ ಹ್ಯಾಪಿ. ಅದ್ಭುತವಾದ ಫ್ಯಾಮಿಲಿ, ಹಿಂಗೇ ಇರಿ, ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಲೆಟ್ಸ್ ವೆಲ್ಕಮ್ ಅರವಿಂದ್ ಪ್ರಾಪರ್ಟೀಸ್ ಅವರ ಪಾರ್ಟ್ನರ್ ಮಿಸ್ಟರ್ ಅಭಿಷೇಕ್ ಎ ಆನ್ ಸ್ಟೇಜ್. ಹಾಯ್ ಅಭಿಷೇಕ್, ಹೇಗಿದ್ದೀರಿ? ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಕಾರ್ಯಕ್ರಮದ ವಿನ್ನರ್ಗೆ ಇವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಈ ರಿಯಲ್ ಎಸ್ಟೇಟಲ್ಲಿ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ? ನನ್ಗೆ ಅರೌಂಡ್ 7 years ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. ಈಗ ಸದ್ಯಕ್ಕೆ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ಇವಾಗ ನಾವು ಒಂದು 50 acre ಪ್ಲಸ್ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ವಿ ಹ್ಯಾವ್ ಅರೌಂಡ್ 900 plots ಆನ್ ಸೊಂಡೆಕೊಪ್ಪ ರೋಡ್, ನೆಲಮಂಗಲ. ವೆರಿ ಗುಡ್. ಸೊ ನಿಮ್ಮ ಲೇಔಟಲ್ಲಿ ಏನೇನೆಲ್ಲ ಅಮ್ಯುನಿಟೀಸ್ ಇರುತ್ತೆ? ನಮ್ಮದು ಅಮ್ಯುನಿಟೀಸ್ ಬಂದು ವಿ ಹ್ಯಾವ್ ಇಂಪ್ರೊವೈಸ್ಡ್ ಇನ್ಫ್ರಾಸ್ಟ್ರಕ್ಚರ್. ಬೇಸಿಕ್ಲಿ ನಮ್ಮದು ವಿ ಫೋಕಸ್ ಆನ್ ಕಾಂಕ್ರೀಟ್ ರೋಡ್ಸ್, 30-40 ಕಾಂಕ್ರೀಟ್ ರೋಡ್ಸ್. ಸೊ ವಿ ಹ್ಯಾವ್ ಅಂಡರ್ಗ್ರೌಂಡ್ ಡ್ರೈನೇಜ್, ಆಮೇಲೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ. ಸೊ ಅದ್ರ ಜೊತೆಗೆ ನಮ್ಮದು ವಿ ಹ್ಯಾವ್ ಪ್ಲೇ ಗ್ರೌಂಡ್ ಆನ್ ದ ವಿ ಹ್ಯಾವ್ ಸ್ಪೇಷಿಯಸ್ ಪಾರ್ಕ್, ಆಮೇಲೆ ವಿ ಹ್ಯಾವ್ ಟೆನ್ನಿಸ್ ಕೋರ್ಟ್, ಆಮೇಲೆ ಬಾಸ್ಕೆಟ್ಬಾಲ್ ಕೋರ್ಟ್. ಸೊ ಇದ್ರ ಜೊತೆಗೆ ವಿ ಹ್ಯಾವ್ ಅನ್ ಆಂಫಿ ಥಿಯೇಟರ್. ಅಂದ್ರೆ ಸಾಕಷ್ಟಿದೆ ಇಲ್ಲಿ. ಸಾಕಷ್ಟಿದೆ. ವೆರಿ ಗುಡ್. ಆ್ಯಕ್ಚುಲಿ ಖುಷಿ ಆಗೋದು ಇದು ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ರೆ. ಇನ್ನು ಈ ಪ್ರಾಜೆಕ್ಟ್ ಯಾವ್ಯಾವ ಲೊಕೇಶನಲ್ಲಿ ಬರುತ್ತೆ? ಇದು ಬಂದು ಸೊಂಡೆಕೊಪ್ಪ ರೋಡಲ್ಲಿದೆ. ನಮ್ದು 2 ಪ್ರಾಜೆಕ್ಟ್ಸ್ ಬಂದು ಇವಾಗ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಬಂದು ಸೊಂಡೆಕೊಪ್ಪ ರೋಡಲ್ಲಿದೆ. ಸೊ ಇಟ್ ಇಸ್ ಕ್ವೈಟ್ ಕ್ಲೋಸ್ ಟು ನೆಲಮಂಗಲ. ಯಾಕೆ ನೀವು ಬರೀ ನೆಲಮಂಗಲನೇ ಲೊಕೇಶನ್ ಚೂಸ್ ಮಾಡ್ಕೊಂಡಿದ್ದೀರಾ? ನೆಲಮಂಗಲನೇ ಏನಕ್ಕೆ ಅಂತ ಅಂದರೆ ವಿ ಹ್ಯಾವ್ ದಟ್ ಮೆಟ್ರೋ ಕಮಿಂಗ್ ಅಪ್ ನಾವು. ಅದ್ರ ಜೊತೆಗೆ ನಮಗೆ ಇವಾಗ ಪ್ರಪೋಸ್ಡ್ ಏರ್ಪೋರ್ಟ್ ಬೇರೆ ಇದೆ. ಸೊ ಅದ್ರ ಜೊತೆಗೆ ವಿ ಹ್ಯಾವ್ ದಟ್ ಸೊಂಡೆಕೊಪ್ಪ ರೋಡ್ ಇವಾಗ ದೊಡ್ಡದಾಗ್ತಾ ಇದೆ, ಡಬಲ್ ರೋಡ್ ಆಗ್ತಾ ಇದೆ. ಇಟ್ಸ್ ಕ್ವೈಟ್ ಕ್ಲೋಸರ್ ಟು ಬ್ಯಾಂಗ್ಳೂರ್ ಆಲ್ಸೋ ನಾವು ಕಂಪೇರ್ಡ್ ಟು ಅದರ್ ಪ್ಲೇಸಸ್. ಇನ್ನು ಈ ಸೈಟ್ಗಳೆಲ್ಲ ತೊಗೊಬೇಕು, ಪ್ಲಾಟ್ಗಳು ತೊಗೊಬೇಕು ಅಂದರೆ ಪ್ರತಿಯೊಬ್ಬರು ಎಲ್ಲರ ಕೈಲೂ ಅಷ್ಟೊಂದು ದುಡ್ಡಿರಲ್ಲ, ಲೋನ್ ಮಾಡಬೇಕಾಗತ್ತೆ. ಸೊ ಈ ಒಂದು ಪ್ಲ್ಯಾನ್ ಅಪ್ರೂವಲ್ಗೆ, ಆಮೇಲೆ ಬ್ಯಾಂಕ್ ಲೋನು, ಇದಕ್ಕೆಲ್ಲ ನಿಮ್ಮಿಂದ ಏನು ವ್ಯವಸ್ಥೆ ಇದೆ? ನಮ್ಮ ಆದ್ಯತೆ ಏನಂತ ಅಂದರೆ ಬಿಯಾಮಾಡಿ ಆ್ಯಂಡ್ ರೇರಾ ಅಪ್ರೂವ್ಡ್ ಸೈಟ್ಸ್ ಆದ್ರಿಂದ ಸೊ ನಮ್ಮದು ಆದಷ್ಟು ಬೇಗ ನಮ್ಮದು ಬ್ಯಾಂಕ್ ಲೋನ್ಸ್ ಎಲ್ಲ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಯೋಚನೆ ಬೇಡ. ಸೊ ಅಂದರೆ ಟ್ರಸ್ಟೆಡ್ ಸೋರ್ಸ್ ಅಂತ ಹೇಳ್ತಾ ಟ್ರಸ್ಟೆಡ್. ಆ್ಯಕ್ಚುಲಿ ನಾನು ಪ್ರತಿ ವಾರ ಹೇಳ್ತಾ ಇರ್ತೀನಿ, ನಂಬಿಕೆ ಮತ್ತು ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಅರವಿಂದ್ ಪ್ರಾಪರ್ಟೀಸ್. ಒಟ್ಟಿನಲ್ಲಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮೆಲ್ಲರಿಗೂ ತುಂಬಾನೇ ಖುಷಿಯಾಗಿದೆ. ಥ್ಯಾಂಕ್ ಯು. ಸೊ ನೀವು ಇಲ್ಲಿ ತನಕ ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಕಿರು ಕಾಣಿಕೆ ಇದೆ. ಸೊಂಡೆಕೊಪ್ಪದಲ್ಲಿ ನಿಮ್ಮ ಸೈಟ್ ಇದೆ, ನನ್ನ ಸೈಟು RR ನಗರಲ್ಲಿದೆ. ಆ ತೋಟದಲ್ಲಿ ಬೆಳೆದ ಗಿಡ ನಿಮಗೋಸ್ಕರ ಸರ್. ಲೆಟ್ಸ್ ವೆಲ್ಕಮ್ ಅನನ್ಯ ಹಾಗೂ ಭುವನೇಶ್ ಆನ್ ಸ್ಟೇಜ್. ಅನನ್ಯ, 20 ವಾರಗಳ ಈ ಜರ್ನಿಯ ನಂತರ ನಿಮ್ಮ ಸ್ಟೂಡೆಂಟ್ಗೆ ಇವತ್ತು ಏನು ಟೆಸ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಇದು ತುಂಬಾ ಇಂಪಾರ್ಟೆಂಟ್ ಟೆಸ್ಟ್ ಕೊಡ್ತಾ ಇರೋದು ನಾನು. ವೆರಿ ಸಿಂಪಲ್ ಆದ್ರೆ ಏನಿಲ್ಲ, ನಾವು ಹುಡುಗಿರ್ ಕೇಳೋದೇ ಏನು ಅಂದ್ರೆ ನಮ್ಮನ್ನ ಹುಡುಗರು ಅರ್ಥ ಮಾಡ್ಕೋಬೇಕು ಅಂತ. ಅದಕ್ಕೆ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಟೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಬಾಳ ಸಂಗಾತಿಯಾಗಿ ನಿಮ್ಮ ಫ್ಯೂಚರ್ ಅಲ್ಲಿ ಬರ್ತಾರಲ್ಲ, ಹೌದು, ಅವ್ರನ್ನ ಎಷ್ಟು ಅರ್ಥ ಮಾಡ್ಕೋಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು, ಅದು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಲೈಫು, ಅದರ ಒಂದು ಸಿಂಬಾಲಿಕ್ ಆಗಿ ಮಾಡ್ತಾ ಇರುವಂತ ಟೆಸ್ಟ್ ಇದು. ಓಕೆ ಓಕೆ ಓಕೆ, ರೆಡಿ ರೆಡಿ, ಓಕೆ, ಬರಲಿ ಪ್ರಾಪರ್ಟಿ. ಭುವನೇಶ್, ಈ ಕ್ವಿಜ್ ಅಲ್ಲಿ ನಾನು ಅನನ್ಯ ಅವರ ಬಗ್ಗೆ ಒಂದಷ್ಟು ಪರ್ಸನಲ್ ಪ್ರಶ್ನೆಗಳನ್ನ ತಂದಿ. ಓಕೆ, ಅದಕ್ಕೆ 4 ಆಪ್ಷನ್ ಕೊಡ್ತೀನಿ. ಸರಿಯಾದ ಉತ್ತರನ ನೀನು ಆಯ್ಕೆ ಮಾಡಿ ಡಮಾರ್ ಅಂತ ಹೇಳ್ಬೇಕು. ಉತ್ತರ ಹೇಳಿದ್ಮೇಲೆ ಡಮಾರ್ ಅನ್ಬೇಕಾ? ಇಲ್ಲ, ಡಮಾರ್ ಅಂದ್ಮೇಲೆ ಉತ್ತರ ಹೇಳ್ಬೇಕು. ಉತ್ತರ ಲಾಕ್ ಅಂದ. ನಿನ್ನ ಉತ್ತರ ಸರಿಯಾಗಿದ್ರೆ ಅನನ್ಯ ನಿನಗೆ ಗುಲಾಬಿ ಹೂವು ಕೊಡ್ತಾನೆ. ಅಪ್ಪಿತಪ್ಪಿ ನೀನೇನಾದ್ರು ತಪ್ಪು ಉತ್ತರ ಕೊಟ್ರೆ ನಿನಗಾಗಿ ಇಲ್ಲೊಂದಷ್ಟು ಮೆಣಸಿಕಾಯಿ, ಹಾಗಲಕಾಯಿ, ನಿಂಬೆಹಣ್ಣು.
ಆಟಕ್ಕೆ ರೆಡಿನಾ? ರೆಡಿ ರೆಡಿ. ಮಧ್ಯೆ ನಿಮ್ಗೆ ಲೈಫ್ ಲೈನ್ ಎಲ್ಲ ಇರುತ್ತೆ. ಅನನ್ಯ ಅವ್ರ ಫ್ರೆಂಡ್ ಫೋನ್ ಮಾಡ್ಬೋದು, ಆಡಿಯನ್ಸ್ ಪೋಲ್ ತಗೋಬಹುದು, ಜಡ್ಜಸ್ ಇನ್ ಕೇಳ್ಬೋದು. ಲೆಟ್ಸ್ ಸ್ಟಾರ್ಟ್ ಭರ್ಜರಿ ಕ್ವಿಜ್. ಭುವನೇಶ್, ನಿನ್ನ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಕಳೆದ ವಾರದ ಪ್ರಪೋಸಲ್ ರೌಂಡ್ ಅಲ್ಲಿ ಅನನ್ಯ ಹಾಕಿದ ಡ್ರೆಸ್ ಕಲರ್ ಯಾವುದು? ಆಪ್ಷನ್ ಎ ಕೆಂಪು, ಆಪ್ಷನ್ ಬಿ ಹಳದಿ, ಆಪ್ಷನ್ ಸಿ ಹಸಿರು, ಆಪ್ಷನ್ ಡಿ ಪರ್ಪಲ್ ನೇರಳೆ ಬಣ್ಣ. ಆಪ್ಷನ್ ಡಿ ನೇರಳೆ ಬಣ್ಣ. ಡಮಾರ್. ಅನನ್ಯ, ಈ ಉತ್ತರ ಸರಿನಾ ತಪ್ಪಾ? ನಿಮ್ಮ ಮುಂದಿನ ಪ್ರಶ್ನೆ, ಅನನ್ಯ ಅವರ ಎಕ್ಕಡದ ಸೈಜ್ ಏನು? ಆಪ್ಷನ್ ಎ 36, ಆಪ್ಷನ್ ಬಿ 41, ಆಪ್ಷನ್ ಸಿ 40, ಆಪ್ಷನ್ ಡಿ 37. ಆಗಲ್ಕಾಯಿ ತಿನ್ಬಿಡು. ಆಗಲ್ಕಾಯಿ ತಿನ್ಬಿಡು, ಸುಮ್ಮನೆ ಲೈಫ್ ಲೈನ್ ಇದೆ, ಲೈಫ್ ಲೈನ್ ಇದೆ. ಲೈಫ್ ಲೈನ್ ಇದೆಯಾ? ಭುವನೇಶ್ ಅವರು ತಮ್ಮ ಮೊದಲನೇ ಲೈಫ್ ಲೈನ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಯಾವ ಲೈಫ್ ಲೈನ್ ಯೂಸ್ ಮಾಡ್ತೀರಾ? ಮೊಬೈಲ್ ಅಲ್ಲ, ಜಡ್ಜಸ್. ಜಡ್ಜಸ್ ಅಲ್ಲಿ ಯಾರು? ರವಿ ಸರ, ರಚ್ಚು ಮ್ಯಾಮ್. ಹಲೋ ರಚ್ಚು, ನಾವು ಭರ್ಜರಿ ಬ್ಯಾಚುಲರ್ ನಿರಂಜನ್ ಮಾತಾಡ್ತಾ ಇದ್ದೀನಿ. ನಮ್ಮ ಎದುರುಗಡೆ ಇವ್ರು ಕೂತಿದ್ದಾರೆ. ಯಾರು? ಗಾಬ್ರೀಶ್ ಕೂತಿದ್ದಾರೆ. ನಿಮ್ ಶಿಷ್ಯಂಗ್ ಒಂದು ಡೌಟ್ ಇದೆ. ಅವನಿಗೆ ಹೆಣ್ಮಕ್ಳ ಚಪ್ಪಲಿ ಸೈಜ್ ಬಗ್ಗೆ ತಿಳ್ಕೊಬೇಕು ಅಂತಾನೆ, ನಿಮ್ಮ ಸಹಾಯ ತಗೋಬೇಕು ಅಂತಾನೆ. ಆರ್ ಯು ರೆಡಿ? ಎಸ್. ಒಂದು ನಿಮಿಷ ಇರಿ. ಹಲೋ ಮ್ಯಾಮ್. ಹಾಪ, ಈಗ ಒಂದು ಕ್ವಶನ್ ಕೇಳಿದಾರೆ ಮ್ಯಾಮ್ ಇಲ್ಲಿ. ನಮ್ಮ ಪಾರ್ಟ್ನರ್ ಅನನ್ಯ ಇದಾರಲ್ಲ, ಅವರ ಚಪ್ಪಲಿ ಸೈಜ್ ಎಷ್ಟು ಅಂತ. ಅಲ್ಲ ಕಣೋ, ಅನನ್ಯ ನನ್ನ ಮಗಳ. ಅವಳ ಫುಟ್ವೇರ್ ಸೈಜ್ ಗೊತ್ತಾಗೋದಕ್ಕೆ. ಅಲ್ಲ, ನಿಮ್ಮ ಮಗಳಲ್ಲ, ಬಟ್ ನೀವು ಹೇಳ್ತೀರಾ ಅಂತ ಒಂದು ಕಾನ್ಫಿಡೆಂಟ್ ಇದೆ ಮ್ಯಾಮ್. ಒಂದ್ಸರಿ ಅವ್ನ ಕಾಲ್ನ ಮುಖದ ಮೇಲೆ ಇಟ್ಟು ತೋರಿಸು. ಸರ್ ಪಕ್ಕದಲ್ಲೇ ಇದ್ದಾರಾ ಮ್ಯಾಮ್? ಇಲ್ಲ, ನಾವಿಬ್ರು ಇನ್ನೊಂದು ಕಾರ್ಯಕ್ರಮಕ್ಕೆ ಜಡ್ಜ್ ಮಾಡಕ್ ಬಂದಿದೀವಲ್ಲ, ಅದಕ್ಕೆ ಸರ್ ಪಾಸ್ ಮಾಡ್ಲಾ ಫೋನ್ ಕೊಡಿ ತಗೊಳ್ಳಿ ಸರ್. ಹೇಳ ಸರ್. ಏನೂ ಇಲ್ಲ ಸರ್, ಚೆನ್ನಾಗಿದ್ದೀರಾ ಸರ್? ಸರ್ ನಾನು ನಿಮ್ಮ ಅಭಿಮಾನಿ ಸರ್, ಅಪ್ಪಟ ಅಭಿಮಾನಿ. ಏನ್ ಬೇಕು ಹೇಳ, ಫೋನ್ ಮಾಡಿದ್ದೇನಕ್ಕೆ? ಹೆಣ್ಮಕ್ಳು ಪುಟ್ ಕಾಲಾದ್ರೆ ಏನ್ ಸೈಜ್ ಇರ್ಬೋದು, ದೊಡ್ಡ ಕಾಲಾದ್ರೆ ಏನ್ ಸೈಜ್ ಇರ್ಬೋದು, 36ರಿಂದ 40 ಯಾವ ಸೈಜ್ ಇರ್ಬೋದು ಕೇಳು. ಹೌದು ಸರ್, 36ರಿಂದ 40 ಸೈಜ್ ಯಾವುದು ಅಂತ ಗೊತ್ತಾಗ್ತದೆ. ಯಾವ್ದು ಸೈಜ್ ಕೇಳ್ತಾ ಇದೆಯೋ? 36, 40 ಗೋಪಾಲ, ಅರ್ಥನೇ ಚೇಂಜ್ ಮಾಡ್ಬಿಡ್ತೀರಿ ನೀನು. ಚಪ್ಪಲಿ ಕೇಳು. ಚಪ್ಪಲಿದು ಸರ್. ಯಾವ ಚಪ್ಪಲಿದು? ಯಾರ್ದು? ನಮ್ಮ ಪಾರ್ಟ್ನರ್ ಅನನ್ಯಂದು ಸರ್. ಏನೇನು ಆಪ್ಷನ್ಸ್ ಹೇಳು ಮತ್ತೆ ಬೇಗ. 36, 40, 41, 37. 37 ಅಂತ ಹೇಳು. 37 ಡಮಾರ್. ಭುವನೇಶ್ವರು 37 ಡಮಾರ್ ಅಂತ ಹೇಳಿದರೆ ಸರಿಯಾದ ಉತ್ತರನ ಕೇಳ. ಉತ್ತರ ಸರಿನಾ ತಪ್ಪಾ? ಭುವನೇಶ್ ಅವರೇ, ನೀವೇ ನನಗೆ ಗಿಫ್ಟ್ ಕೊಟ್ಟಿದ್ರಿ ತಾನೇ? ಎಷ್ಟಿತ್ತು ಸೈಜ್ ಅದು? ಅದು ಸ್ಟಿಕ್ಕರ್ ಅಡಿ ಕಂಟಿಸ್ಬಿಟ್ಟಿದ್ರು, ನೋಡ್ಲಿಲ್ಲ ಅನನ್ಯ. ನಿನ್ ಕಾಲ್ ಸೈಜ್ ಇದು ಅಂತ ನೋಡಿದ್ದೆ, ನಿಂಗೆ ಹೀಲ್ಸ್ ಅಂದ್ರೆ ಇಷ್ಟ ಅಂತ ತಗೊಂಡ್ ಬಂದೆ ಅಂತ ಹೇಳಿದ್ರಿ. ಮನೇಲಿ ಬರೋ ಶೂ ಅಂಗಡಿನೇ ಇದೆ ಅಂತ ನೋಡಿದ್ದ. ಅಷ್ಟಕ್ಕೆ ನಾನು ಇಂಪ್ರೆಸ್ ಆಗ್ಬಿಟ್ಟಿದ್ದೆ ಗೊತ್ತಾ. ನನ್ನ ಫೇವ್ರೆಟ್ ಫುಟ್ವೇರ್ ಅನ್ನೋದೆಲ್ಲ ಅವ್ರಿಗೆ ಇಷ್ಟ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ. ಇಲ್ಲ, ನಾನು 100% ಎಲ್ಲೋ ಒಂದ್ ಕಡೆ ಫಾಲ್ಟಿ ಅನಿಸ್ತಾ ಇದೆ. ಸರಿ, ವಾಪಸ್ ಹೋಗಿ ಹೇಳು. ಇಲ್ಲ ಸರ್, ಅವಕಾಶ ಇಲ್ಲ. ಅವ್ನು ಲಾಕ್ ಮಾಡ್ಬಿಡಿ ಅಂತ ಡಮಾರ್ ಮಾಡ್ಬಿಟ್ಟಿದ್ದಾರೆ. ಸರಿ ಬಿಡಿ ಡಮಾರ್. ಉತ್ತರ ಸರಿನಾ ತಪ್ಪಾ? ಯಾಕೆ ಅಷ್ಟೊಂದು ರಿಯಾಕ್ಷನ್? ವಾ, ಕರೆಕ್ಟ್. ನಾವು ಪ್ಲಾನ್ ಮಾಡಿದ್ ಕರೆಕ್ಟ್ ಆಯ್ತು. ಹಂಗೆ ಬ್ಯಾಚುಲರ್ಸ್, ಬೇರೆಯವ್ರಿಗೆ ಅವ್ರು ಕರೆಕ್ಟ್ ಆಗಿರೋ ಉತ್ತರನೂ ಕೊಡ್ಬೋದು, ನಿಮ್ ಕೈಲಿರುತ್ತೆ. 36, 40. ಸರಿಯಾದ ಉತ್ತರ ಏನು? ದರ್ಶನ್. ಸರಿಯಾದ ಉತ್ತರ ಆಗಿತ್ತು 40. ಸರಿಯಾದ ಉತ್ತರ ಆಗಿತ್ತು 40. ಹಾಗಾಗಿ ತಪ್ಪು ಉತ್ತರ ಕೊಟ್ಟಿರೋದ್ರಿಂದ ನಿನಗೆ ಒಂದು ಪನಿಷ್ಮೆಂಟ್ ಇರುತ್ತೆ. ನಿನ್ ಮುಂದೆ ನೋಡುವ ವೆಪನ್ಸ್ ಎಲ್ಲ ಇದೆ, ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ಯಾವ್ದು ಮಾಡ್ತೀಯಾ? ಇದು ಹೆಣ್ಮಕ್ಳಿಗೆ ತುಂಬಾ ಕ್ಯಾಶುಯಲ್, ಬಟ್ ಐ ಆಲ್ಸೋ ಒನ್ ಆಫ್ ದ ಫೇವ್ರೆಟ್. ಸೊ ಭುವನೇಶ್ ಅವ್ರಿಗೆ ಮ್ಯಾಮ್ ಓಕೆ ಅಲ್ಲ? ಹೇಗೆ ಅಪ್ರೂವಲ್ ಬಂದಿದೆ. ಸೊ ಅಫ್ಕೋರ್ಸ್ ರೆಡಿನಾ ಭುವನೇಶ್? ಆಲ್ ದ ಬೆಸ್ಟ್. 1, 2. ನಾನೇ ಬಂದು ಕೇಳ್ತೀನಿ.
ಬಾಯ್ಸ್ ರೆಡಿ? 1, 2, 3 ಡಮಾ. ಬಂದ್ಬಿಡು ಭುವನೇಶ, ಓಡ್ಬಾರು. ನಿಮ್ಮ ಮುಂದಿನ ಪ್ರಶ್ನೆ ಹೇಗಿದೆ? ಅನನ್ಯ ತುಂಬಾ ಬೇಗ ಎಮೋಷನಲ್ ಆಗೋದು ಯಾವ ವಿಷಯಕ್ಕೆ? ಆಪ್ಷನ್ ಎ ಫ್ಯಾಮಿಲಿ ವಿಷಯಕ್ಕೆ, ಆಪ್ಷನ್ ಬಿ ಪ್ರಾಣಿಗಳ ವಿಷಯಕ್ಕೆ, ಆಪ್ಷನ್ ಸಿ ಕೆರಿಯರ್ ವಿಷಯಕ್ಕೆ, ಆಪ್ಷನ್ ಡಿ ದುಡ್ಡಿನ ವಿಷಯಕ್ಕೆ. ಫ್ಯಾಮಿಲಿ ವಿಷಯಕ್ಕೆ ಡಮಾರ್. ಫ್ಯಾಮಿಲಿ ವಿಷಯಕ್ಕೆ ಡಮಾರ್. ಉತ್ತರ ಸರಿಯಾಗಿದೆಯಾ ಇಲ್ವಾ ಅನನ್ಯ? ನನಗೆ ಆ 3 ಆಪ್ಷನ್ ತುಂಬಾನೇ ಇಂಪಾರ್ಟೆಂಟ್, ಆದ್ರೆ ಅದೆಲ್ಲದಕ್ಕಿಂತ ಮೊದಲು ಫ್ಯಾಮಿಲಿನೇ ನನಗೆ ತುಂಬಾ ಮುಖ್ಯ. ಸರಿಯಾದ ಉತ್ತರ. ಕೊಟ್ಟಿದ್ದೀರಾ ಭುವನೇಶ್. ಮುಂದಿನ ಪ್ರಶ್ನೆ ಹೇಗಿದೆ? ಅನನ್ಯ ಅವರ ಸರಿಯಾದ ವೆಯ್ಟ್ ಎಷ್ಟು? ಆಪ್ಷನ್ ಎ 65, ಆಪ್ಷನ್ ಬಿ 58, ಆಪ್ಷನ್ ಸಿ 53, ಆಪ್ಷನ್ ಡಿ 55. 53 ಡಮಾರ್. ಭುವನೇಶ್ ಒಂದ್ಸರಿ ಎತ್ಕೊಂಡು ನೋಡ್ಬೇಕಾರೆ. ಎತ್ಕೊಂಡು ನೋಡ್ಲಮ್ಮ. ಇಲ್ಲ 53 ಡಮಾರ್. ಯಾಕೆ ಭುವನೇಶ್ ಅವರೇ, ಟ್ರೈ ಮಾಡಿ ಒಂದ್ಸತಿ ಲೈವ್ ಹಿಂಗೆ ಹಂಗೆ ಹೇಳ್ಬಿಡ್ಬೋದು. ಆಗಲ್ವಾ ನಿಮ್ಗೆ ಎತ್ತಕ್ಕೆ? ಡ್ಯಾನ್ಸ್ ಎಲ್ಲ ಮಾಡಿದಾಗ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಲಿಫ್ಟೆಲ್ಲ. ಎಷ್ಟು? 53 ಡಮಾರ್. 53 ಡಮಾರ್ ಅಂತ ಹೇಳ್ತಾ ಇದ್ದಾನೆ. ಸೊ ಉತ್ತರ ಲಾಕ್ ಆಗ್ತಾರೆ. ಅನನ್ಯ, ಉತ್ತರ ಸರಿ ಇದೆಯಾ ತಪ್ಪಿದ್ಯಾ? ಕರೆಕ್ಟ್ ಆಗಿ ಹೇಳಿದ್ದಾರೆ. ಸರಿನಾ? ಸರಿಯಾದ ಉತ್ತರ. ರವಿ ಸರ್, ಇವರಿಬ್ಬರು ಮಧ್ಯ ನಡೆದಂತ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಟೆಸ್ಟ್, ಇದರಲ್ಲಿ ನಮ್ಮ ಹುಡುಗನ ಪರ್ಫಾರ್ಮೆನ್ಸ್ ಏನಿಸ್ತು ಸರ್? ನಾಟ್ ಬ್ಯಾಡ್. ಆಕ್ಚುಲ್ ಆಗಿ ಏನು ಅಂದ್ರೆ, ನಾವು ಪ್ರೀತಿಸೋ ಹುಡುಗಿ ಆಗ್ಲಿ, ನಾವು ಮದುವೆ ಮಾಡ್ಕೊಳ್ಳೋ ಹುಡುಗಿ ಆಗ್ಲಿ, ಅವ್ರಿಗೆಲ್ಲ ಇಂಥ ಚಿಕ್ಕ ವಿಷಯಗಳು ಡೀಟೇಲ್ ಆಗಿ ಗೊತ್ತಿರಬೇಕು ಅನ್ನೋದು ಅವ್ರಿಗೆ ಖುಷಿ ಆಗುತ್ತೆ. ಚಿಕ್ಕದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಜೊತೆಲಿ 18 ವಾರ 19 ವಾರ ಒಂದು ಹುಡುಗಿ ಜೊತೆ ಓಡಾಡ್ತೀವಿ ಅಂದ್ರೆ ಇಷ್ಟೊತ್ತಿಗೆ ಅವಳ ಹೈಟ್ ಎಷ್ಟು, ವೆಯ್ಟ್ ಎಷ್ಟು ಎಲ್ಲ ಪಟ ಅಂತ ಹೇಳೋ ಲೆವೆಲ್ಗೆ ರೆಡಿ ಆಗಿರ್ಬೇಕಾಗಿತ್ತು ಅಲ್ವಾ ಭುವನೇಶ? ಬಟ್ ವೆಯ್ಟ್ ಮಾತ್ರ 53 ಸುಳ್ಳು ಹೇಳಿದ್ಲು ಅನನ್ಯ ಅನ್ನೋದು ನನಗೊಂದು ಡೌಟ್ ಇದೆ. ಚೆಕ್ ಮಾಡ್ಬೇಕು ನನಗೆ. ವೆಯ್ಟಾ ಸರ್? ಹೌದು, ನೀವು 53 ಇಲ್ಲ, ಜಾಸ್ತಿ ಇದ್ದೀರಾ ಸರ್. ನಾನು ಹೇಳ್ತೀನಿ 53 ಇಂದ 55 ಒಳಗಿರ್ತೀನಿ. ಅಲ್ಲ, ನನಗೆ ನೀನು 55 ಇದೆಯಾ ಅಂತ ನನ್ನ ಲೆಕ್ಕಾಚಾರ. ಇದೆಯಾ ವೆಯ್ಟ್ ಮಿಷಿನ್? ವೇಯಿಂಗ್ ಮಿಷಿನ್ ಇದೆಯಾ? ಅದೇ 56 to 58. ರವಿ ಸರ್ ಹೇಳ್ತಾ ಇರೋದು 55 ಲಾಕ್ ಮಾಡಬೇಕಾಗಿತ್ತು ಅಂತ. ಅನನ್ಯ ಒಪ್ಪಿರೋದು 53 ಅಂತ. ಎರಡರ ಮಧ್ಯೆ ಏನಾಗುತ್ತೆ ನೋಡೋಣ. ಕಮಾ 58. 53 ಎಷ್ಟು ವ್ಯತ್ಯಾಸ ಇದೆ ನೋಡ್ಕೋ. ಅನನ್ಯಾಗೆ ಚಿಲ್ಲಿ ಕೊಡ್ರಿ, ಮೆಣಸಿನ್ಕಾಯಿ ಕೊಡ್ರಿ ಈಗ. ಓಕೆ, ಹಾಗಲಕಾಯಿನ ಮೆಣಸಿನ್ಕಾಯಿನ ಡಿಸೈಡ್ ಮಾಡ್ಕೊ. ನಿನಗೆ ಆಪ್ಷನ್ ಕೊಡ್ತೀವಿ. ಹಾಗಲಕಾಯಿ. ಓಕೆ, ಹಾಗಲಕಾಯಿನ ಕೊಡ್ರಪ್ಪ. ಎಷ್ಟು ಚೆನ್ನಾಗಿ ಕೊಟ್ಟೆ ಕಣ. ಇದು ಆಕ್ಚುಲಿ ಚೆನ್ನಾಗಿದೆ. ಎಲ್ಲರೂ ಅವರ ಮೆಂಟರ್ಸ್ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಅವರ ವೆಯ್ಟ್ ಏನು ಅಂತ ಈಸಿಯಾಗಿ ಗೇಜ್ ಮಾಡ್ಬೋದು ನಾವೇ. ಯಾರು ಸರಿಗೆ ಹೇಳ್ತಾರೋ ಅವ್ರಿಗೆ ರೋಸ್, ಇಲ್ಲ ಅಂದ್ರೆ ಮೆಣಸಿನ್ಕಾಯಿ. ವೇಯಿಂಗ್ ಮಿಷಿನ್ ಕೂಡ ಇದೆ ಅಲ್ವಾ ಅಲ್ಲಿ? ಲೆಟ್ಸ್ ಸ್ಟಾರ್ಟ್ ಫ್ರಮ್ ಧನ್ಯ ಓನ್ಲಿ. ಧನ್ಯದ ವೆಯ್ಟ್ ಎಷ್ಟು ಹೇಳ್ಬಿಡು ಇವಾಗ. ಹೇಳ್ಬಿಡು ಬೇಗ. 63. ಓಕೆ, 63 ಲಾಕ್. 62 ಡಮಾ. ಬೋನ್ 66, 67 ಪನಿಷ್ಮೆಂಟ್. ಮೆಣಸಿನ್ಕಾಯಿ ಕೊಡೋ. ಮೆಣಸಿನ್ಕಾಯಿ. ಅಯ್ಯಪ್ಪ. ಹುಚ್ಚ ಅವ್ನು
ಎಲ್ಲ ಪೇರು ನಿಂತ್ಕೊಂಬಿಡಿ, ಬನ್ನಿ ಬನ್ನಿ. ಡ್ರೋನ್ ಪ್ರತಾಪ್, ಗಗನ, ವೆಯ್ಟ್ ಎಷ್ಟು? 51.25 51.25 something. ಡಮಾರ್. ಓಕೆ, 51.45. Oh my God! Next, ಉಲ್ಲಾಸ್ ಪವಿ, come on. 87. 87. ಕರೆಕ್ಟಾಗಿ ಹೇಳಿದೆ ಬಿಡ. ಆಯ್ತು, come on. 66. ಮೈ ಗಾಡ್. ಸರ್ ಏನ್ ಸರ್ ಇವನ್ಗೆ? ಅವನಿಗೆ ಮೆಣಸಿನ್ಕಾಯಿ ಹಾಗಲಕಾಯಿ 2. ಓಕೆ, ನೆಕ್ಸ್ಟ್ ರಕ್ಷಕ್ ಬುಲೆಟ್ ಅಂಡ್ ರಮೋಲಾ. ಅವ್ನು ಕರೆಕ್ಟಾಗಿ ಹೇಳ್ತಾನೆ ನೋಡ್ಬೇಕಾದ್ರೆ. 58 ಡಮಾರ್. 55.7. 55. ಏನ್ ಮಾಡೋಣ ಸರ್? ಹಾಗಲಕಾಯಿ ಕೊಡಬೇಕಲ್ಲ. ತಿನ್ಬೇಕು. ನೀ ಪ್ರೀತಿಯಿಂದ ತಿಂತೀರಿ, ಎಷ್ಟು ಚೆನ್ನಾಗಿ ತಿಂತ ನೋಡೋಣ. ಚೆನ್ನಾಗಿದ್ಯಪ್ಪ. ನೆಕ್ಸ್ಟ್ ದರ್ಶನ್ ಇವಾಗ ನಿರಂಜನ್ ಎಷ್ಟು ವೆಯ್ಟ್ ಇದ್ದಾನೆ ಅಂತ ಹೇಳಬೇಕು. ಬರ, ನಾನೇ ಪಾರ್ಟ್ನರ್, ಬರ. ಒಂದು 83. ಓ ಮೈ ಗಾಡ್. ಇಲ್ಲ 83 ಇಲ್ಲ. 76 ಓಕೆನಾ? ಓಕೆ, 76 to 83 ಒಳಗಿದ್ರೆ ಓಕೆ ಬಿಡ. 76. ಓವರ್ಲೋಡ್. ಥ್ಯಾಂಕ್ ಯು. ಮೆಣಸಿನ್ಕಾಯಿ ಹಾಗಲಕಾಯಿ. ಮೆಣಸಿನ್ಕಾಯಿ ಇಲ್ಲ. ಇಷ್ಟು ಜನರ ಪ್ರೀತಿಯನ್ನ ನಾನು ಮನ್ಸಲ್ಲಿ ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ತೂಕ ಜಾಸ್ತಿ ಆಗಿದ್ದೀನಿ. ನಿಮ್ಮ ಪ್ರೀತಿ ಇದೇ ತರ ಭಾರವಾಗಿರ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅನನ್ಯ ಹಾಗೂ ಭುವನೇಶ್, ಇವತ್ತಿನ ಟೆಸ್ಟಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಟೆಸ್ಟ್ ನಡೀತು. ಕಲ್ಲೊಂದು 75% ಶಿಲೆ ಆಗಿದೆ ಅಂತ ಅನಿಸ್ತಾ ಇದೆಯಾ? 75% ಕಲ್ಲು ಶಿಲೆ ಆಗಿದೆ. ಇನ್ ಮಿಕ್ಕಿದ್ದೇನು ಉಳಿಪೆಟ್ಟ? ಅಲ್ಲ, ಇನ್ನೊಂದು 2-3 ಎಪಿಸೋಡ್ ಇದಾವಲ್ಲ, ಅಷ್ಟೊತ್ತಿಗೆ ಆಗ್ಬಿಡುತ್ತೆ. ಅಷ್ಟೊಂದು 100 ಆಗೋಗುತ್ತೆ. ಎನಿವೆ 100 ಆದಷ್ಟು ಬೇಗ ಆಗ್ಲಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ವತಿಯಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು, ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲಿ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಆಲ್ ಬ್ಯಾಚುಲರ್ಸ್ ಅಂಡ್ ಏಂಜಲ್ಸ್, ಲೈಫ್ ನ ಎಲ್ಲಾ ವ್ಯಾಲ್ಯೂಸ್ ಗಳನ್ನ ಒಂದೊಂದಾಗಿ ತಿಳ್ಕೊತಾ ಇರಾ. ಮುಂಬರುವ ಬಾಳ ಸಂಗಾತಿಯ ಜೊತೆ ಹೇಗಿರಬೇಕು, ಹೇಗೆ ಹೊಂದ್ಕೋಬೇಕು ಅಂತ ತಿಳ್ಕೊತಾ ಇರಾ. ಇದೆಲ್ಲದರ ಮಧ್ಯ ಬ್ಯಾಚುಲರ್ಸ್ ನ ಇಷ್ಟೋ ತನಕ ಟೆಸ್ಟ್ ಮಾಡ್ತಾ ಇದ್ವಿ. ಈಗ ಫಾರ್ ಅ ಚೇಂಜ್ ಏಂಜಲ್ಸ್ ಗಳನ್ನ ಟೆಸ್ಟ್ ಮಾಡುವಂತ ಸಮಯ. ಸೊ ಎಲ್ಲ ಏಂಜಲ್ಸ್ ಮೈಕ್ ಎತ್ಕೊಂಡು ಸ್ಟೇಜ್ ಹತ್ರ ಬನ್ನಿ. ನೋಡ್ರಪ್ಪ, ಇಷ್ಟೋ ತನಕ ನೀವೆಲ್ಲ ನಿಮ್ಮ ಬ್ಯಾಚುಲರ್ಸ್ ಪಡ್ತಿದ್ದಂತ ಪಾಡನ್ನ ನೋಡ್ತಾ ಇದ್ರಿ. ಈಗ ನಿಮ್ಮ ಬ್ಯಾಚುಲರ್ಸ್ ಬಗ್ಗೆನೇ ಒಂದು ಪ್ರಶ್ನೆ ಇರುತ್ತೆ, ಅದನ್ನೆಲ್ಲರೂ ಉತ್ತರ ಕೊಡ್ಬೇಕು. ವೆರಿ ವೆರಿ ಸಿಂಪಲ್. LED ನಲ್ಲಿ ಒಂದು ಚಿಕ್ಕ ಮಗು ಫೋಟೋ ಬರುತ್ತೆ. ಆ ಮಗು ಒಂದು ನಿಮಿಷ, ಏನರ್ಥ ಆಯ್ತು? ಆ ಮಗು ಯಾವ ಬ್ಯಾಚುಲರ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗಿನ ಫೋಟೋ ಅಂತ ನಾವು ಕಂಡುಹಿಡಿಬೇಕು. ಆ ಮಗು ಯಾವ ಬ್ಯಾಚುಲರ್ ಅಂತ ಹೇಳ್ಬೇಕು. ಯಾರು ಅಂತ ಕೈ ಎತ್ತಿದ್ರೆ ಅವ್ರದ್ದು ಮಾತ್ರ ನಾನು ಅವಕಾಶ ಕೊಡ್ತೀನಿ. ಸೊ 5 ಜನ ಹಿಂಗ್ ನಿಂತ್ಕೊಳ್ಳಿ ನೋಡೋಣ ನನ್ನ ಪಕ್ಕ. ಓಕೆ, ರೆಡಿ? ಈಗ ಬರ್ತಾ ಇರೋ ಮೊದಲನೇ ಫೋಟೋ. ನಾನು ಹೇಳ್ತೀನಿ. ಒಂದು ನಿಮಿಷ. ಎಸ್, ಅಪೇಕ್ಷಾ. ದರ್ಶನ್. ಸರಿನಾ?
ಸರಿಯಾದ ಉತ್ತರ. ಮುಂದಿನ ಫೋಟೋ. ಯಾರು ನಾನು ಒಂದ್ ನಿಮಿಷ ನಾನು. ಅಪೇಕ್ಷಾ. ಪ್ರವೀಣ್. ಇಲ್ಲ ಪ್ರವೀಣ ಪ್ರವೀಣ ಏನ ಅಲ್ವಾ ಅಲ್ವಾ? ಅನನ್ಯ. ರಕ್ಷಕ್ ಅನ್ಸುತ್ತೆ. ರಕ್ಷಕ್ ಬುಲೆಟ್. ಓ ಅಲ್ಲ ಬಿಡು. ರಕ್ಷಕ್ ಅಲ್ಲ. ನೆಕ್ಸ್ಟ್ ಯಾರು? ನಾನು. ಒಂದ್ ನಿಮಿಷ. ವಿಜಯಲಕ್ಷ್ಮಿ. ಪ್ರೇಮ್ ತಾಪ. ಪ್ರೇಮ್ ತಾಪ. ಖಂಡಿತ ಅಲ್ಲ. ಅಲ್ವಾ? ಅಲ್ಲ. ಐ ಥಿಂಕ್ ಇಟ್ಸ್ ಉಲ್ಲಾಸ್. ಯಾರು ಹೇಳಿದ್ದು? ನಾನು ಉಲ್ಲಾಸ್ಗೆ ಒಟ್ಟು. ಯಾರು? ನಾನು ಉಲ್ಲಾಸ್ಗೆ ಒಟ್ಟು. ಹುಲ್ಲು. ಉಲ್ಲಾಸ್ ಆಕ್ಚುಲಿ ಉಲ್ಲಾಸ್. ಹುಲ್ಲು. ನಾನೇ ಹೌದಾ? ರಚ್ಚು ಸರಿಯಾದ ಉತ್ತರ. ಹೆಂಗೆ ರಚ್ಚು ಹೆಂಗೆ? ಒಂದು ಫೇಸ್ ಸ್ಟ್ರಕ್ಚರ್ ಹಂಗೆ ಇದೆ, ಅಂದ್ರೆ ಫೇಸ್ ಫೀಚರ್ಸ್ ಎಲ್ಲ ಹಂಗೆ ಕಾಣಿಸ್ತು ನನಗೆ. ಆ ಮೋಲ್ಡ್, ಫೇಸ್ ಮೋಲ್ಡ್ ಕೂಡ ಹಂಗೆ ಇತ್ತು. ಸೊ ಅಲ್ಲ ಕಾಲ್ ಕ್ರಾಸ್ ಆಗಿ ಇಟ್ಕೊಂಡಿದ್ದಾನಲ್ಲ ಅದ್ ನೋಡಿ ಹೇಳು. ಇಲ್ಲ, ನನ್ನ ಕಾಲೇ ನೋಡ್ಲಿಲ್ಲ ಸರ್, ಮುಖ ಮಾತ್ರ ನೋಡಿದ್ದು. ಮುಂದಿನ ಫೋಟೋ. ಅಭಿಜ್ಞ. ನನ್ನ ಪಾರ್ಟ್ನರ್ ಸೂರ್ಯ. ಸರಿಯಾದ ಉತ್ತರ. ಮುಂದಿನ ಫೋಟೋ. ಯಾರು ಹೇಳ್ತಾರೆ? ಧನ್ಯ ಹೇಳಿ ಪಾಪ. ಬೇಡ ಧನ್ಯ ಹೇಳಿ. ಹುಲಿ ಹೆಂಗೆ? ಮೂಗ್ ನೋಡಿ, ಕಣ್ಣು ನೋಡಿ, ಸ್ಮೈಲ್ ನೋಡಿ, ಆ ಕಳ್ಳನ ಸ್ಮೈಲ್ ನೋಡಿ. ಸರಿಯಾದ ಉತ್ತರ. ಮುಂದಿನ ಫೋಟೋ. ಸಖತ್ತಾಗಿದೆ ಫೋಟೋ. ಬೊಂಬಾಟಾಗಿದೆ. ಒಂದ್ ನಿಮಿಷ. ಸುಕೃತ. ಸುನಿಲ್ ಅಲ್ಲ. ಅನನ್ಯ. ಐ ಥಿಂಕ್ ಸೊ ಇದು ರಕ್ಷಕ್ ಅನ್ಸುತ್ತೆ. ಸರಿಯಾದ ಉತ್ತರ. ಹೆಂಗ್ ಕಂಡು ಹಿಡಿದೆ? ಐ ಗೆಸ್ ಇದು ಏನಂತಾರೆ, ರಕ್ಷಕ್ ಬೇಜಾರಾದಾಗ ಒಂದು ಫೇಸ್ ಮಾಡ್ಕೋತಾರ ಗೊತ್ತಾ, ಸ್ವಲ್ಪ ಅದೇ ತರ ಮ್ಯಾಚ್ ಆಗ್ತಿತ್ತು. ನಗ್ತಾ ಇದೆಯಲ್ಲಮ್ಮ ಮಗು. ಅಂದ್ರೆ ಒಂಥರ ಪಾಪು ತರ ಫೇಸ್ ಆದಾಗ ಇವಾಗ ಇರ್ತಾರಲ್ಲ, ಅದು ಸ್ವಲ್ಪ ಮ್ಯಾಚ್ ಆಗ್ತದೆ. ಒಂದ್ ನಿಮಿಷ. ಆಕ್ಚುಲಿ ಎಲ್ಲೊಂದು ರಮೋಲಾ, ನಿಮ್ ಬೇಬಿದು ನೀನೇ ಕಂಡು ಹಿಡಿಲ್ವಲ್ಲಮ್ಮ? ನಾನು ಹೇಳ್ತೀನಿ ಹೇಳ್ಬಿಟ್ಟು ಅಷ್ಟೇ. ನೀನಾಗಿದ್ರೆ ಹೆಂಗ್ ಕಂಡು ಹಿಡಿತಾ ಇದ್ದೆ? ನನಗೂ ಅದು ಏನೋ ವಂಡರಲ್ಲಿ ಝೂಮ್ ಅಲ್ಲಿ ನೋಡಿದೆ, ಅಯ್ಯಯ್ಯೋ ಆಗಲ್ಲ ಅಂತ ಆ ಫೇಸ್ ನೆನಪಾಯ್ತು. ಅದು ನೋಡಿ. ಆಗ್ಲಿ. ಮುಂದಿನ ಫೋಟೋ. ಅನನ್ಯ. ಭುವನೇಶ್. ಕಾಪಿನಾಡು ಚಂದು. ನಾನೇ. ಸರಿಯಾದ ಉತ್ತರ. ಮುಂದಿನ ಫೋಟೋ. ಯಾರು? ಸುಕ್ಕು. ನನ್ನ ಪಾರ್ಟ್ನರ್ ಪ್ರವೀಣು. ಸೆಂಚುರಿ ಗೌಡ. ಪ್ರವೀಣ. ಹೆಂಗ್ ಹೇಳ್ತಿ ಹೇಳು? ಆ ನಗು, ನಿಂತ್ಕೊಂಡಿರೋ ಪೋಸ್, ಆಮೇಲೆ ಕೈಯಲ್ಲಿ ಬೇರೆ ಏನೋ ಇಟ್ಕೊಂಡಿದ್ದಾರೆ, ಏನಂತ ಗೊತ್ತಾಗ್ತಿಲ್ಲ. ಕಾರ್ ಅದು. ಕಾರ ಅಂಡ್ ಹೆಡ್ ಕರ್ಲಿ ಹೇರ್ಸ್ ಚೂರು. ಪ್ರವೀಣ್ ಅಂತ ನನ್ನ ಪಾರ್ಟ್ನರ್. ಒಂದ್ ನಿಮಿಷ. ಪ್ರವೀಣ್. ಸರಿಯಾದ ಉತ್ತರ. ಖಂಡಿತವಾಗ್ಲೂ ಸರಿಯಾದ ಉತ್ತರ. ವೆರಿ ಗುಡ್. ಆಗ ನೋಡಿದೆ ಕೂದಲೆಲ್ಲ, ಈಗ ನೋಡಿದೆ ಸಿಕ್ಕಾಪಟ್ಟೆ ಕೂದಲು. ಹಾಗೆ ಮುಂದಿನ ಫೋಟೋ. ಯಾರು? ಗಗನ. ಪ್ರೇಮ್ ತಾಪ. ನಾನು ಅವಾಗ್ಲಿಂದ ಕಂಡಿಡ್ದು ನೋಡೋಣ ಅನ್ಕೊಂಡ್ರೆ ಗಾಗಲ್ ಪ್ರೇಮ್ ತಾಪ ಅಂತ ಹೆಂಗೆ ಹೇಳ್ತೆ? ಸ್ಟೈಲ್ ನೋಡಿ ಸರ್, ಇವಾಗೂ ಸ್ಟೈಲಿಶ್, ಅವಾಗೂ ಸ್ಟೈಲಿಶ್, ಇವಾಗೂ ನಿಮ್ಮ ಏನ್ ಗಗನ ಹಿಂಗ್ ನಾಚ್ಕೋತಾ ಇದೀಯಾ? ಏನ್ ಕತೆ? ಏನ್ ನಡಿ? ನಾನು ಏನು? ಸುನಿಲ್. ಅದು ತಾಪ ಅಲ್ಲ. ಪ್ರೇಮ್ ಅದು. ಒಂದ್ ನಿಮಿಷ. ಒಂದ್ ನಿಮಿಷ. ಹೆಂಗೆ ಸುನಿಲ್? ಹೆಂಗೆ ಆ ನಗು, ಆ ಮುಖ ನೋಡಿ, ಆಮೇಲೆ ಆ ನಗು ನೋಡಿ ಸುನಿಲ್ ಅನ್ಸುತ್ತೆ. ಅದು ತಾಪ. ಸುನಿಲ್. ಇಲ್ಲ ಅದು ಪ್ರೇಮೇ. ಪ್ರೇಮ್. ಸರಿಯಾದ ಉತ್ತರ.
ಗಗನ ಮನ್ಸಲ್ಲಿ ಓಡ್ತಾ ಇರುವಂತ ಮಾತೇನ್ ಗೊತ್ತಾ? ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲ ಮಾರಿಸು ಮಳ್ಳೀವಳು ಬಾಳು ಮಳ್ಳೀವಳು ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹೆಡಿಸಿ. ಬನ್ನಿ ಮುಂದಿನ ಫೋಟೋ. ಯಾರು ಹೇಳ್ತೀರಾ? ವಿಜಯಲಕ್ಷ್ಮಿ ಹೇಳಮ್ಮ. ಡ್ರೋನ್. ನಾನಲ್ಲ. ಅಲ್ಲ, ಒಂದು ನಿಮಿಷ. ಸುಕ್ಕು. ಇದು ಸುನಿಲ್ ಇದ್ದಾರೆ. ಸುನಿಲ್. ಇಲ್ಲ ಇಲ್ಲ ಒಂದ್ ನಿಮಿಷ. ಅವಾಗಿಂದ ಎಲ್ಲಾ ಮಕ್ಕಳ ಫೋಟೋಗೂ ಸುನಿಲ್ ಅಂತ ಇದ್ದೀರಲ್ಲ, ಸುನಿಲ್ ಏನ್ಲ ಎಲ್ಲ ಮಗುದು ನಿಂದೆ ಒಲತ್ತೆ ಅಂದ್ರೆ ಹೆಂಗಲ್ಲ? ಕರೆಕ್ಟ್ ಆಗಿ ಯಾರು ಹೇಳ್ತೀರಾ? ನಾನು. ರಚ್ಚು. ಧನ್ಯ. ಒಂದು ನಿಮಿಷ, ಸರಿಯಾದ ಉತ್ತರ ಯಾರು? ನೀವೇ ಕೈ ಎತ್ತಿ. ಸುನೀಲ. ಎಂತ ಡೌ.com ನೀನು ಎಲ್ಲದಕ್ಕೂ ಇಲ್ಲ ಅಂತೆಲ್ಲ. ವೆರಿ ಗುಡ್. ಯಾರು ಹೇಳಿದ್ರು? ನಾನೇ ಫಸ್ಟ್ ಹೇಳಿದೆ. ನಿನಗೆ 10 ಗ್ರಾಮ್ ಚಿನ್ನದ ಕಳಿಸಲಾಗುತ್ತೆ. ವೆರಿ ಗುಡ್. ನೆಕ್ಸ್ಟ್ ಫೋಟೋ. ಯಾರು ಮಗು ಈಗ ಹೇಳ್ತಾ ಇದೆ? ಫಸ್ಟ್ ಅನನ್ಯ. ಪ್ರತಾಪ್. ಡ್ರೋನ್, ಇಸ್ ಇಟ್ ಯುವರ್ ಫೋಟೋ? ನಾನೇ. ಸರಿಯಾದ ಉತ್ತರ. ಲಾಸ್ಟ್ ಫೋಟೋ ಪ್ಲೀಸ್. ಸರ್ ಯಾವ ವಯಸ್ಸಿಂದ ಸರ್ ಇದು? 6-7 ಇಯರ್ಸ್ ಇರಬೇಕು. 6. ಓ, ಅಣ್ಣ ಅವ್ರ ಜೊತೆ. ಮೈ ಗಾಡ್. ಸರ್ ಯಾವ ಸಿನಿಮಾ ಸರ್ ಇದು? ಕುಲಗೌರವ, ಅದೇ ಫಸ್ಟ್ ಫಿಲಿಮ್ ಆಕ್ಟ್ ಮಾಡಿದ್ದಾನೆ. ಕುಲಗೌರವ. ಓ ಮೈ ಗಾಡ್, ಸೂಪರ್ ಸರ್. ಸರ್ ರವಿ ಸರ್ ಅಂತ ಎಲ್ಲರೂ ಕಂಡಿಡ್ತಿರೋದ್ರಿಂದ ನಿಮ್ಮೆಲ್ಲರನ್ನು ಕಳಿಸಲಾಗುತ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬ್ಯಾಚುಲರ್ ಯೂನಿವರ್ಸಿಟಿಲಿ ಟೆಸ್ಟ್ ತಗೊಳಕ್ ಬರ್ತಾ ಇರಂತ ಮುಂದಿನ ಬ್ಯಾಚುಲರ್ ಸೂರ್ಯ ಹಾಗೂ ಏಂಜಲ್ ಅಭಿಜ್ಞ. ಅಭಿಜ್ಞ, ಹೇಳಮ್ಮ, ಇಷ್ಟು ವಾರಗಳ ಒಂದು ಮೆಂಟರ್ಶಿಪ್ ಅಲ್ಲಿ ಇವತ್ತು ಯಾವ ಒಂದು ಟೆಸ್ಟ್ ಅನ್ನು ಕೊಡಕ್ ಹೋಗ್ತಾ ಇದೆಯಾ? ಆಕ್ಚುಲಿ ಎಲ್ಲಾ ಹೆಣ್ಮಕ್ಳಿಗೂ ಊಟ ಅನ್ನೋದು ತುಂಬಾ ಇಷ್ಟವಾದದ್ದು. ಗಂಡನ ಮನ್ಸನ್ನ ಒಂದು ಹುಡುಗಿ ಗೆಲ್ಬೇಕು ಅಂದ್ರೆ ಅಡ್ಗೆ ಮೂಲಕ ಗೆಲ್ಬಹುದು ಅಂತ. ಸೊ ಹಾಗೆ ಒಂದು ಹೆಣ್ಣಿನ ಮನ್ಸನ್ನು ಅಡ್ಗೆ ಮೂಲಕನೇ ಒಬ್ಬ ಹುಡುಗ ಗೆಲ್ಬಹುದು. ಸೊ ಹಾಗಾಗಿ ಅವ್ನಿಗೆ ಅದ್ರ ಬಗ್ಗೆ ಎಷ್ಟು ನಾಲೆಜ್ ಇದೆ ಅಂತ ನಾನು ತಿಳ್ಕೊಂಡೆ. ಈಗ ಸುಮ್ಮನೆ ಅಡಿಗೆ ಮಾಡಪ್ಪ ಅಂದ್ರೆ ಯೂಟ್ಯೂಬ್ ನೋಡ್ಕೊಂಡು ಆರಾಮಾಗಿ ಅಡಿಗೆ ಮಾಡ್ಬೋದು. ಉಪ್ಪು ಹಾಕಿ, ಖಾರ ಹಾಕಿ, ಇನ್ನೊಂದು ಹಾಕಿ. ಬಟ್ ನಾಳೆ ದಿನ ನಿಮ್ಮ ಹುಡುಗಿ ಅಡಿಗೆ ಮಾಡ್ಬೇಕಾದ್ರೆ ಅರ್ಜೆಂಟ್ ಆಗಿ ಏನಾದ್ರು ತಗೊಂಬ ಅಂದ್ರೆ ಹಂಗ್ ತಗೊಂಬರಕ್ಕೆ ಕುಕ್ಕಿಂಗ್ ಸಂಬಂಧಪಟ್ಟಂಗೆ ಒಂದು ಟೆಸ್ಟಿಂಗ್ ಇದೆ ನಿನಗೆ. ಆ ಟೆಸ್ಟ್ ಹೆಂಗಿರುತ್ತೆ ನೋಡ. ಪ್ರಾಪರ್ಟಿ ಪ್ಲೀಸ್. ವೆರಿ ಸಿಂಪಲ್ ಸೂರ್ಯ, ನೀನು ಅಡಿಗೆ ಮಾಡಕ್ ಏನ್ ಬೇಕಾಗತ್ತೆ ಹೇಳು? ಸ್ಟವ್. ದೇಹಕ್ಕೆ ಪೌಷ್ಟಿಕಾಂಶ ಸೇರ್ಬೇಕು ಅಂದ್ರೆ ಏನ್ ಬೇಕು? ಮೊಟ್ಟೆ. ಅಡಿಗೆ ಪದಾರ್ಥಗಳು ಬೇಕು. ಸೊ ಈಗ ನಿನ್ನ ಎದುರುಗಡೆ ಟೇಬಲ್ ಮೇಲೆ ಅಡಿಗೆ ಪದಾರ್ಥಗಳಿದೆ. ಒಂದು 3 ಟೇಬಲ್ ಇದೆ. ಒಂದು ಟೇಬಲ್ ಅಲ್ಲಿ ಇರುವಂತ ಅಡಿಗೆ ಪದಾರ್ಥಗಳನ್ನ ನೀನು ತಿಂದು ಹೇಳಬೇಕು ಅದು ಏನು. ಇನ್ನೊಂದು ಟೇಬಲ್ ಅಲ್ಲಿ ಇರುವಂತ ಪದಾರ್ಥನ ಬರೀ ಸ್ಮೆಲ್ ಮಾಡಿ ಏನು ಅಂತ ಹೇಳ್ಬೇಕು. ಕಡೆಯಲ್ಲಿ ಇನ್ನೊಂದು ಟೇಬಲ್ ಇದೆ, ಅದನ್ನ ಕೈಯಲ್ಲಿ ಮುಟ್ಟಿ ನೋಡಿ ಏನು ಅಂತ ಹೇಳ್ಬೇಕು. ಓಕೆ? ಅಡಿಗೆ ಪದಾರ್ಥಗಳ ಸೆನ್ಸ್ ಹೇಗಿದೆ ಅಂತ ನೋಡೋಣ. ಆರ್ ಯು ರೆಡಿ? ಓಕೆ, ಬನ್ನಿ ಮೊದಲನೇ ಟೇಬಲ್. ಸೂರ್ಯ, ಈ ಒಂದು ಟೇಬಲ್ ಅಲ್ಲಿ ಕೈಯಿಂದ ಹಿಂದೆ ಕಟ್ಕೊಂಡು ರುಚಿಯನ್ನ ನೋಡ್ಬೇಕು. ಒಂದೊಂದು ಟೇಬಲ್ಗೂ 1 ನಿಮಿಷ ಕಾಲಾವಕಾಶ ಇರುತ್ತೆ. ರೆಡಿ? ನಿನ್ನ ಸಮಯ ಶುರು ಆಗ್ತಿದೆ ಈಗ. ಮುಂದೆ ಇನ್ನೊಂದು ಮುಂದೆ. ಅವ್ನಿಗೆ ಹೊಟ್ಟೆ ಹಸಿತಾ ಇದೆಯಲ್ಲ ಪಾಪ. ಸ್ವಲ್ಪ ಟೇಸ್ಟ್ ನೋಡು ಅಂತ ಹೇಳಿದ್ರು ರಾಜ. ಊಟ ತರ ತಿನ್ನು ಅಂತಲ್ಲ. ಇದು ಯಾವ್ದು ತಕ್ಕಳೆ ಯಾವ್ದು ಅಂತ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತಾ ಇರು. ಈ ಕಡೆ ಕಣೋ. ಗೊತ್ತಾಗಿಲ್ವಾ? ಇಲ್ಲ. ಸರಿ, ನೆಕ್ಸ್ಟ್. ಇದು ಇಲ್ಲಿ ಅಲ್ಲಿ ಬಗ್ಗುವಾಗಲ್ಲೇ. ತೊಂಡೆಕಾಯಿ. ಯಾವುದು? ತೊಂಡೆಕಾಯಿ. ವೆರಿ ಗುಡ್, ಸರಿಯಾದ ಉತ್ತರ. ನೆಕ್ಸ್ಟ್. ಮುಂದಕ್ಕೆ ಹೋಗು. ಎಲ್ಲಿದೆ? ಅಲ್ಲೇ ತಟ್ಟೆ ತಿನ್ಬೇಡ್ವೋ. ಅದೇ ಎಲ್ಲೋ ಅಲ್ಲಿ ಮಧ್ಯೆ ಬಾಯಿ.
ಏನು ಬಾಯಿಗೆ ಸಿಕ್ತಿಲ್ಲ ಯಾವ್ದಣ್ಣ ಇದು ಆಯ್ತು. ಗೊತ್ತಾಗ್ತಿಲ್ಲ ಗೊತ್ತಾಗ್ತಾ ಇಲ್ಲ. ಪಾಸ್. ಮುಂದೆ ಹೋಗ್ ಮುಂದೆ ಹೋಗ್ ಮುಂದೆ ಹೋಗ್ ಮುಂದೆ ಅಭಿಜ್ಞಾ ಬೇಕಾ ನೀನೇ ತಿನ್ಸು ಓಲಿ. ತಿನ್ಸ್ಲಾ? ಬೆಂಡೆಕಾಯಿ. ಓಕೆ, ಈಗ ಬರೀ ಮೂಸ್ಬೇಕು. ರೆಡಿ. ಮೂಗೊಳಗಡೆ ಎಳ್ಕೊಂಡ್ಬಿಡ್ಬಿಡು. ಎಷ್ಟು ತಲೆ ಬೆಂಡ್ ಮಾಡು ಅಂತೀನೋ ಅಷ್ಟೇ ಮಾಡು. ತಲೆ ಬೆಂಡ್ ಮಾಡು, ರೈಟ್ಗೆ ಹೋಗು, ತಲೆ ಬೆಂಡ್ ಮಾಡು. ಅರಿಶಿನ. ಅಷ್ಟಲ್ಲ ಹೂಗಳು ಹಾಕ್ಬಿಟ್ಟೇನ ಅಣ್ಣ. ಲಾಕ ಹಾಕೋಣ. ಓಕೆ, ಮುಂದೆ ನೀನ್ ಬಗ್ಗೋ ಅಷ್ಟರಲ್ಲಿ 4 ಅವರ್ ಆಗ್ತಾ ಇದೆ. ಖಾರ ಪುಡಿ ಅಣ್ಣ. ಏನು? ಖಾರ ಪುಡಿ. ಖಾರದ ಪುಡಿ. ಇದು ಯಾವ್ದೋ ಈ ನಾಯಿಗೆ ಬಾಂಬ್ ಹುಡ್ಕ ಕಳಿಸ್ದಂಗಿದೆ ಇದು. ಮೂಸಿ ಮೂಸಿ ಬಾಂಬ್ ಹುಡ್ಕೊಂತೀವಲ್ಲ ಹಂಗೆ. ನಿಂಗೆ ಗೊತ್ತು ಮಲಗ್ಬಿಟ್ಟ. ಇದು ನಿಂಗೆ ಗೊತ್ತು. ಸೀಗೆಕಾಯಿ ಪುಡಿ. ಸೀಗೆಕಾಯಿ ಪುಡಿ. ಓಕೆ, ಮುಂದೆ ಚೆಚ್ಚು ಅವನಿಗೆ. ಈ ಕೆಟ್ಟ ವಾಸನೆ ಅಣ್ಣ. ವೆನಿಗರ್ ಏನೋ. ವೆನಿಗರ್ ಅಣ್ಣ. ವೆನಿಗರ್. ಈಗ ಮುಟ್ಬೋದು ಇದನ್ನ. ಕಟ್ಟ ಕಡೆಯ ಟೇಬಲ್ 4 ಐಟಮ್ಗಳಿದೆ. ಇದನ್ನ ನೀನು ಕೈಯಲ್ಲಿ ಸ್ಪರ್ಶ ಮಾಡಿ ಹೇಳ್ಬೇಕು ಏನಿದು ಅಂತ. ಓಕೆ ರೆಡಿ. ಮೊದಲನೇ ಐಟಮ್ ಇಸಕ್ ನೋಡು. ನೆಲ್ಲಿಕಾಯಿ. ವೆರಿ ಗುಡ್. ಮುಂದೆ ಚಟರ್ ಪಟರ್ ಚಟರ್ ಪಟರ್. ಸಾಸಿವೆ ಅಣ್ಣ. ನಾನು ಪಾಡಿ ನೋಡು. ಚಟ್ರಿ ಪಟ್ರಿ ಚಟರ್ ಪಟರ್. ಇನ್ನೇನು ಅಷ್ಟೇ ಹೇಳೋದು. ದರ್ಶನ್ ಗೋಬಿ ಮಂಚೂರಿ ತಿನ್ಬೇಕೇನೋ. ಹೂಕೋಸು ಅಣ್ಣ. ಹೂಕೋಸು. ಹೌದು. ಸರಿ, ಕಡೆಯದಾಗಿ ಮುದ್ದೆ ಬಸ್ಸಾರು ತಿನ್ನೋಣವಾ? ರಾಗಿ ಅಣ್ಣ. ಸಟ್ಪಟ್ ಡುಡುಮ್. ಒಟ್ಟಿನಲ್ಲಿ ನಿನ್ನ ಟಾಸ್ಕ್ ಮುಕ್ತಾಯ ಆಗಿದೆ. 12 ಆಹಾರ ಪದಾರ್ಥಗಳಲ್ಲಿ ಇಡಲಾಗಿತ್ತು. ಇದರಲ್ಲಿ ಸರಿಯಾದ ಉತ್ತರ ಎಷ್ಟು ಗೊತ್ತಾ? ಎಷ್ಟಣ್ಣ? ಸರಿಯಾದ ಉತ್ತರ 7. ಹಾಗಾಗಿ ನೀನು ಕೂಡ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ಯಾ. ಬಟ್ 5 ತಪ್ಪಿಗೆ ಒಂದು ಸಣ್ಣ ಶಿಕ್ಷೆ ಇರುತ್ತೆ. ಏನ್ ಶಿಕ್ಷೆ ಕೊಡೋಣ ಜಡ್ಜಸ್? ಹಾಗಲ್ಕಾಯಿ ಇದೆಯಾ? ಕೇಳದೆಚ್ಚ ತರದೆಚ್ಚ. ಸೂರ್ಯನಿಗಾಗಿ ಹಾಗಲಕಾಯಿ ರೆಡಿ ಇದೆ. ಸೂರ್ಯ ಹಾಗಲಕಾಯಿ ತಿಂದಿದೆ ಮುಂಚೆ, ದೇಹಕ್ಕೆ ಬಹಳ ಒಳ್ಳೇದಿದೆ. ತಗೋ. ಅನ್ನಿಸ್ತಾ ಇದೆಯಾ? ಚುಮ್ಮು ಚುಮ್ಮು ಅನ್ನಿಸ್ತಾ ಇದೆಯಾ? ಏನ್ ಅನ್ನಿಸ್ತಾ ಇಲ್ಲ ಮರಿಯಾ? ಒಂಥರ ಮಾಡ್ತೀವಿ. ಮೆಣಸಿನ್ಕಾಯಿ ಕೊಡಿ ಅನ್ಸುತ್ತೆ. ನೀನೇನು ಹಿಂಗ್ ತಿಂತಿದ್ಯಾ? ಹಸುವಾಗ್ಬಿಟ್ಟಿದೆ ಅನ್ಸುತ್ತೆ. ಅವ್ನು ಮೆಣಸಿನ್ಕಾಯಿ ಕೊಡ್ರ. ಸಾಕಾ? ಓಕೆ. ಒಟ್ನಲ್ಲಿ ಇಲ್ಲಿಗೆ ಈ ಒಂದು ಟಾಸ್ಕ್ ಮುಕ್ತಾಯ ಆಗಿದೆ. ಎಸ್ ರಚು, ಹೌ ವಾಸ್ ದಿಸ್ ಪರ್ಫಾರ್ಮೆನ್ಸ್? ಅವರ್ ಪರ್ಫಾರ್ಮೆನ್ಸ್. ಎಸ್, ಈ ಹೋಲ್ ಎಪಿಸೋಡ್ ನಮ್ಮೆಲ್ಲರ ಪರ್ಫಾರ್ಮೆನ್ಸ್. ಗ್ರೂಪ್ ಟಾಸ್ಕ್. ಡೆಫಿನೆಟ್ಲಿ ಗ್ರೂಪ್ ಟಾಸ್ಕ್ ನ ಜೀವನದಲ್ಲಿ ಮಾಡೋದಕ್ಕಾಗಲ್ಲ. ಮನೆಗೆ ಸೊಸೆಯಾಗಿ ಹೋದಾಗ ಎಲ್ಲ ಗಂಡ ಜೊತೆ ಇದ್ದಾಗ ಇಟ್ಸ್ ಲೈಕ್ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಡಿವಿಜುವಲ್. ಅಂಡ್ ಚೆನ್ನಾಗಿತ್ತು. ಅವನು ಪಾಪ ಕಂಡಿಡ್ದ ಎಷ್ಟೊಂದು ವಸ್ತುಗಳನ್ನ ಕಂಡಿಡ್ದ ಅವನು. ಹಿ ವಾಸ್ ಗುಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸರಿ ಸರ್. ಸೂರ್ಯದಲ್ಲಿ ಒಂದು ಒಳ್ಳೆ ಗುಣ ಇದೆ, ಹೆಂಗೋದ್ರೂ ಅಡ್ಜಸ್ಟ್ ಮಾಡ್ಕೋತಾನೆ. ಈ ಟ್ರೈಸ್ ಟು ಅಡ್ಜಸ್ಟ್. ಅವನೇನು ಹಠ ಹಿಡಿಯೋದಿಲ್ಲ. ಅಡುಗೆ ಮಾಡೋವಂಥ ಪರಿಸ್ಥಿತಿ ಬಂದರೆ ಅವನು ಅಡುಗೆ ಕಲಿತು ಮಾಡ್ತಾನೆ. ಏನೇ ಬಂದರೂ ಅವನಿಗೆ ಒಂದು ಟೋಟಲ್ ನಾನು ನೋಡ್ರೆ 19 ವಾರದಲ್ಲಿ ಅಡ್ಜಸ್ಟ್ ಹಿಮ್ಸೆಲ್ಫ್ ಟು ದ ಸಿಚುವೇಶನ್ ಮಾಡ್ತಾನೆ. ಚೆನ್ನಾಗಿ ಮಾಡ್ತಾನೆ, ಏನು ತೊಂದರೆ ಇಲ್ಲ. ಆಕ್ಚುಲಿ ಒಂದು ಗಾದೆನೇ ಇದೆ, ಇಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡುತ್ತಂತೆ. ಇದನ್ನ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.
ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ಸ್ಪಾಟ್ ಆಗಿದ್ದು ಇಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ ಹತ್ತಿರದಲ್ಲೇ ರಿಪೀಟೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಗಳಿದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ವತಿಯಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲಿ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಒಟ್ಟಿನಲ್ಲಿ ನೀವೇನೇ ಹೇಳಿ ನೆನ್ನೆ ಮತ್ತೆ ಇವತ್ತು ನಡೆದಂಥ ಈ ಒಂದು ಬ್ಯಾಚುಲರ್ ಟೆಸ್ಟ್ ರೌಂಡ್ ಏನಿದೆ, ಐ ಥಿಂಕ್ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಎಪಿಸೋಡ್ ಅಂತ ತಪ್ಪಾಗಲ್ಲ. ಯಾಕಂದರೆ ಎಲ್ಲರೂ ಬ್ರಿಲಿಯಂಟಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಅಮೇಝಿಂಗ್. ಸ್ಪೆಷಲಿ ಆಲ್ ಬ್ಯಾಚುಲರ್ಸ್ ಅಮೇಝಿಂಗ್. ಕೊನೆಯ ಹಂತ ನಿನ್ನೆ ಮತ್ತು ಇವತ್ತು ನಡೆದಂಥ ಈ ಒಂದು ರೌಂಡಲ್ಲಿ ಡೆನ್ವರ್ ಚಾರ್ಮಿಂಗ್ ಪರ್ಫಾರ್ಮರ್ ಆಫ್ ದಿ ವೀಕ್ ಯಾರು? ಓಡು ರಚ್ಚು. ಚಾರ್ಮಿಂಗ್ ಪರ್ಫಾರ್ಮರ್ ಆಫ್ ದ ವೀಕ್ ಗೋಸ್ ಟು ತಾಪಾ. ಪ್ರೇಮ್ ತಾಪ. ನೈಸ್. ಐಸ್ ಮೇಲೆ ನಿಂತಿದ್ದು ವರ್ಕ್ ಆಯ್ತು ನೋಡು. ಡೆನ್ವರ್ ಚಾರ್ಮಿಂಗ್ ಪರ್ಫಾರ್ಮರ್ ಆಫ್ ದ ವೀಕ್ ಹೋಗ್ತಾ ಇದೆ ಪ್ರೇಮ್ ತಾಪ ಹಾಗೂ ವಿಜಯ ಲಕ್ಷ್ಮಿ. ಇದರೊಂದಿಗೆ ಈ ವಾರದ ಸಂಚಿಕೆಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ವಾರ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಜೊತೆಗೆ ಮಹಾನಟಿ ಸೀಸನ್ 2 ಎರಡೂ ಕಾರ್ಯಕ್ರಮಗಳ ಮಹಾ ಸಂಗಮದೊಂದಿಗೆ ಭರ್ಜರಿ ಎಂಟರ್ಟೈನ್ಮೆಂಟ್ ಒಂದಿಗೆ ನಿಮ್ಮ ಮನೆಗೆ ನಾವು ಬರ್ತೀವಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದೀವಿ. ಇಲ್ಲಿವರೆಗೂ ನೀವು ನೋಡಿದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಕೋ-ಪವರ್ಡ್ ಬೈ ಡೆನ್ವರ್, ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್, ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಗುಡ್ ನೈಟ್. ಮುಂದಿನ ಸಿಗೋಣ ಮಹಾ ಸಂಗಮದಲ್ಲಿ. ಟಿಲ್ ದೆನ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.